ಆಗ್ತಾಳಪ್ಪ ಆಗ್ತಾಳು ಅಧ್ಯಕ್ಷಿಣಿ ಆಗ್ತಾಳು ಆಗ್ತಾಳಪ್ಪ ಆಗ್ತಾಳು ಮತ್ತೇನ್ರಪ್ಪ ಎಲ್ಲಾರು ಆರಾಮದಿರಿಲ್ಲ ಬೇಸಿದಾರಿಲ್ಲ ಗಾವದಿರಿಲ್ಲ ಮತ್ತೇನ ಹೆಂಗೆ ಅದು ಇಲೆಕ್ಷನ್ ಊರಾಗ ಊರಾಗ ಮತ್ತದಕ್ಕೆ ನಿನಗೆ ಗೊತ್ತು ನಿನಗೂ ನೀ ಹಾಕುವ ವಯಸ್ಸು ಬಂದಿಲ್ಲ ಒಳ್ಳೆ ಬಿಡಪ್ಪ ಯಾರ್ಯಾರು ಹಾಕೇರಿ ಎಬಸಲ್ಲ ಕೈಯೋ ಮಾರಯ್ಯ ಕೈ ಒಟ್ಟು ಅಪಾರ್ಥ ತಿಳ್ಕೊತಿರ್ಲಪ್ಪ ನನ್ನ ಮಾತಂದ್ರೆ ನಿಮಗೆ ನಾನೇನು ಕಾಮಿಡಿ ಪೀಸ್ ಮಾಡ್ಯಾರ ಹೆಂಗದು ಊರಾಗ ಇಲೆಕ್ಷನ್ ಬೇಸದು ಗಂಗಾವಕ್ಕಿಗೆ ಯಾರ್ಯಾರು ಹಾಕಿರಿ ಒಬ್ಬ ಹಾಕಿರಿ ಅಲ್ಲಿ ಎಲ್ಲಾರು ಯಾರ ಕೈ ಎಬ್ಸೋದಲ್ಲ ಕಾಕಾ ಬಾಬಾ ಎಲೆಕ್ಷನ್ ಹೇಳ್ತಾರ ಹಳಿ ಎತ್ತ ಹಳದಾಗ ಬಿಡತ್ತ ಅವ ಬೇಸಿ ಮಳೆಯಾಗ ಸೈ ಬಿಸಿಲಾಗ ಸೈ ಯಾಕ ಹಾಕಿದಿಲ್ಲ ನೀ ಗಂಗಾ ಹೊಕ್ಕನ ಗುರುತೇನಿತ್ತ ಯಾವ್ದು ಹೇಳೋ ಮಗ ಅದ ಅಂದ್ರೆ ಹೆಂಗ ನೀನು ಹಾಕಿಲ್ಲ ಹಂಗಾದ್ರೆ ಗೊತ್ತ ಅಜ್ಮಾಸ್ ಮಾತಾಡಕ್ ಹೋಗ್ಬೇಡ ನನ್ನ ಮುಂದೆ ಚಿನ್ನ ಗೊತ್ತಿದ್ದವ ಹಾಕಿರ್ತಾನ ಅದ ಅಂದ್ರೆ ಇದ್ದ ಗಂಗೋನು ಗುರುತು ಗೊತ್ತಿದ್ದವ ಕಾಯಂ ಹಾಕಿರ್ತಾನಪ್ಪ ಯಾವ ಯಾಕ ಹಾಕಿರಿ ಸಿಕ್ಕರೆ ಬಿಡ್ಲಿ ಬಟ್ ಗಂಗಾ ಊರಿಗೆ ಆರಿಸಿ ಬಂದಾಳ ಅದು ಬಹಳ ಸಂತೋಷ ಆಯ್ತು ಮೊದಲು ಹೆಂಗಿದ್ದಳ ಅವಳು ಜೀವನದಾಗ ಹರಕ ಸೀರೆ ಉಟ್ಕೊಂಡು ಮುರುಕ ಸಿಂಡಿ ಹೆಡ್ಗೆ ಹೊಚ್ಕೊಂಡು ರೋಡ್ ದಂಡೆ ಹಂಡಿ ಹಾಕ್ತಿದ್ದಳ ಇದೇನು ಹೆಂಗಸಿ ಊರಾಗ ಬಾಳೆ ಮಾಡ್ತಿತ್ತು ಮಾರಯ್ಯ ಉಟ್ಟು ಸೀರೆಗೆ ಉರಿ ಹಚ್ಕೊಂಡು ಸತ್ ಹುಕ್ಕೈತಿ ಇಲ್ಲ ಉಟ್ಟು ಸೀರೆ ಬಗಲಾಗಿ ಹಿಡ್ಕೊಂಡ ಮೂರು ಚೆಂಜಲ ಹೇಳಾರ್ದ ಒಳಗಿನ ಹಾದಿ ಹಿಡಿದು ತವರು ಮನೆಗೆ ಹೋಗ್ಕೈತಿ ಅಂತ ತಿಳ್ಕೊಂಡಿದ್ದೀವ ಆದ್ರೂ ಬಾಳೆ ಮಾಡಿನ ಅಂತ ತೋರಿಸಿ ಇದ ಊರಾಗ ನಿತ್ತಳ ಕುಡಕ್ಕಿರಲಿ ಹುಚ್ಚಿರಲಿ ಗಂಡ ದೇವ್ರ ತಿಳಿದಾಳು ಹಂಗ ಅಂಬಲ್ಲ ಒಟ್ಟಿದ ಊರಾಗ ಬಾಳೆ ಮಾಡೋಣ ಅಂತ ನಿರ್ಧಾರ ತಗೊಂಡು ನಿತ್ತಳ ಈಗ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಲ್ಲ ಅದಕ್ಕೆ ಹಿರಿಯಾರ ತಿಪ್ಪಿ ಅಂತ ತಿಪ್ಪಿ ತೆರಿತೈತಿ ಮನುಷ್ಯರದ ತೆರೆಯಂಗಲ್ಲ ದೈವ ಹಂಗ ತಿಪ್ಪಿ ಅಂತ ತಿಪ್ಪಿ ನಸೀಬ್ ತಿರುತ್ತಿ ಹಂಗ ಮನುಷ್ಯರ ತೆರೆಯಂಗಲ್ಲ ಕಷ್ಟ ಬಂದಾಗ ತಾಳ್ಮೆಯಿಂದ ನಡ್ಕೊಂಡ್ರ ನಾನ ಸಮಾಜದಲ್ಲಿ ಎಲ್ಲ ಒಳ್ಳೇದಾಕತಿ ಅನ್ನೋದಕ್ಕೆ ಗಂಗೌಡ ಕಾರಣ ಸತ್ಯರೇಖೆ ಗಂಡ ಒಂದು ದಿವಸ ತೆಗೆದಕ್ಕೆ ಹೋಗಂಗಿಲ್ಲ ಪಗಾರ ತರಂಗಿಲ್ಲ ಬಟ್ ಹಗಲು ರಾತ್ರಿ ನಿಶ್ಚಯ ಇಳಿಸಂಗಿಲ್ಲ ಆದ್ರೂ ಕೂಡ ನಮ್ಮ ಊರಿಗೆ ಗಂಗಾ ಅಧ್ಯಕ್ಷರಾಗಲ್ಲ ಹಿಂಗೆಲ್ಲ ಆಗಬೇಕಾದ್ರೆ ಏನು ಕಾರಣ ವಿಚಾರ ಮಾಡೋ ಮಾತೈತಿಲ್ಲ ಯಾಕೆ ವಿಚಾರ ಮಾಡ್ಬೇಕಂದ್ರೆ ಊರಾಗ ಒಂಥರ ಮಂದಿ ಬೇರೆ ಬೇರೆ ಮಾತಾಡಕೈತಾರ ಗಂಗವ ಪಂಚಾಯತಿಗೆ ಅಧ್ಯಕ್ಷಣೆ ಆಗ್ಬೇಕಾದ್ರೆ ದಾನಸೂರ ಧರ್ಮ ಪ್ರಮಗ ಧನ್ರಾಜ್ ಕಾರಣ ಅಂತ ಹೌದಿಲ್ಲ ಯಾಕೆ ತರ ತಿಳ್ಕೊರಿ ನೀವು ಇದನ್ನು ವಿಚಾರ ಮಾಡಬೇಕಾಗೈತಿ ಅಳು ಮಕ್ಕಳ ಕೈಯಾಗ 10 ಪೈಸಾ ಕೊಡಕ್ಕಾಗುದಿಲ್ಲ ಅಳು ಮಕ್ಕಳ ಕೈಯಾಗ 10 ಪೈಸಾ ಕೊಡ ಆಗದ ಕಾರಣದಾಗ ಧನ್ರಾಜ್ ಊರ ದಂಡ್ಯಾಗಿನ 3 ಎಕರೆ ಹೊಲ ಮಾರ್ಯಾಣ 3 ಎಕರೆ ಒಟ್ಟಿನ ಹೊಲ ಮಾರಿ ರೊಕ್ಕ ತಂದ ಗಂಗೌನ ಇಲೆಕ್ಷನ್ಗೆ ನಿಂದಿರ್ಸಿ ಆರಿಸಿ ತಂದಾನಂದ್ರ ಗಂಗೌಗ ಧನ್ರಾಜ್ಗೆ ಏನಾರ ಇರ್ಲಾಕ ಬೇಕ ಏನು ಬರೋಬರಿ ಇಟ್ಟು ತಪ್ಪೈತೆ ಇದು ಏನ್ ಮಾತಾಡ್ತೀವಿ ಕಕ್ಕ ಗಂಡುಳ ಹೆಣ್ಮಕ್ಳದ ಹೆಂಗ ಎಲ್ಲ ಸಂಧಿಯಾಗಿ ನಿಂತು ಮಾತಾಡಿದ್ರ ಬಾಯಾಗ ಹುಳ ಬಿದ್ದಾವ ಅಂತ ತಿಳ್ಕೊ ಹಾಕೋಬೇಡ ಯಾಕಂತ ತಿಳ್ಕೊ ಯಾವ ಹುಟ್ಟಿನಾಗ ಯಾವ ಹಾವು ಇರ್ತಕ್ಕಂತ ಯಾರಿಗೆ ಗೊತ್ತ ಒಂದೊಂದ ಬಿದ್ದಲ್ಲೇ ಕೆಲಸ ಮಾಡಿ ಗಪ್ಪಿ ಅಂತ ಯಾರಿಗೆ ಇನ್ನೊಂದ ಕಡಿಯಬೇಕ
ದಟ್ಟ ಊರಾಗ ಎದ್ದಿತ್ತ ಹವ ಇದ ಕಡಿತ ಇಲ್ಲ ಕಡಿತ ಅಯ್ಯ ಇಲ್ಲ ಕಡಿತ ಅಲ್ಲ ಕಡಿತ ಗಾಳಿ ಸುತ್ತ ಊರು ತುಂಬ ಹಾಕಿತ್ತ. ಹಂಗಿದು ನಿಜವಾಗಲೇ ಹಾವ ಕಡದೈತು ಏನ ಗಾಳಿ ಸುದ್ದಿ ಹಬ್ಬೈತಿ ಯಾರಿಗೆ ಗೊತ್ತೈತಿ. ಒಟ್ಟಿನ ಮೇಲೆ ದಂಡರಾಜಕ್ಕೆ ಬೆನ್ನ ಹಿಂದ ಮೇಲೆ ನಿಂತಾನ. ಮಾಡ್ರಾಕಿನ ಮಾಡಿನ ಪಂಚಾಯತಿಗೆ ಅಧ್ಯಕ್ಷನ ಅಂತ ಹಠ ಹಿಡ್ಕೊಂಡು ನಿಂತಾನಂದ್ರ ವಯಸ್ಸದ ಧರ್ಮಪ್ಪ ಬಾಯಿಸತ್ತ ಆಯ್ತಪ್ಪ ಮಾಡ ಮಕ್ಕಳು ವಯಸ್ಸಿಗೆ ಬಂದ್ರ ಅಪ್ಪಗಳದು ಒಂದ್ ಸ್ವಲ್ಪ ಕಮ್ಮಿ ಆತ ಡಿಮಾಂಡ್ ಹಂಗಕೈತಿ. ಅದಕ್ಕೋಸ್ಕರ ದಂಡರಾಜ್ಗೆ ಮತ್ತೆ ಧರ್ಮಪ್ಪಗ ಕದನದ ಮನೆಯಾಗಿ ಗಂಗೋಡ ಒಟ್ಟಿನಾಡ ಪಂಚಾಯತಿಗೆ ಲಕ್ಷಣಕ್ಕೆ ನಿಂದಿಸ್ಯಾರಂದ್ರ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಬಡತನದಲ್ಲಿ ಹುಟ್ಟಿದಕ್ಕೆ ಕಷ್ಟ ಸುಖ ತಿಳ್ಕೊಂಡಕ್ಕೆ ಬದುಕುವ ರೀತಿ ಅರ್ಪಕ್ಕೆ ಅಂತ ಹೆಣ್ಣು ಮಗಳು ಇವತ್ತು ನಮ್ಮ ಪಂಚಾಯತಿಗೆ ಅಧ್ಯಕ್ಷ ಆಗ್ಯಾಳಂದ್ರ ನಮ್ಮೂರ್ದು ಚರಿತ್ರ ನಶೀಬ. ಹಿಂದೆ ಧರ್ಮಪ್ಪನವ್ರು 20 ವರ್ಷ ಮೇಲೆ ಕುರ್ಚಿ ಮೇಲೆ ಕೂತ ಅವನು ಜಂಗಟ್ಟು ಹೋಗಿದ್ಕರೆ ಯಾವ ಕೆಲಸ ಆಗಿಲ್ಲ. ಇನ್ನು ಗಂಗವರೇ ಹೆಂಗ ಮಾಡ್ತಾರಂತ ನೋಡ್ಬೇಕಾಗಿತ್ತು. ಅದಕ್ಕೋಸ್ಕರ ನೋಡ್ಬೇಕಾದ್ರೆ ಏನ್ ಮಾಡ್ಬೇಕೀಗ ನಾವೆಲ್ಲರೂ ಅಲ್ಲೇ ಹೋಗೋದೈತಿ, ಅವಸರ ಇಲ್ಲ, ಎಲ್ಲ ಐತಿ. ದೊಡ್ಡವರ ಧರ್ಮಪ್ಪ ಅಂದ್ರೆ ಏನ 1000 ಹಳ್ಳಿ ಸರ್ದಾರ, ಅವನ ಮಗ ಚೋಟಾ ಭೀಮ್ ಇದ್ದಂಗ ಹೆಂಗ ಚಿಗಿದಾಡ್ತಾನ ಅವನು ಕೀಡಿ ಚಿಗಿದಾಡ್ದಂಗಿದ. ಅವು ಲಕ್ಷ್ಯ ನಿಂದಿಸಿ ಗಂಗೋಡ್ ತಂದಾನಂದ್ರೆ ಅದನ್ನ ಡ್ಯಾನ್ಸ್ ಇರ್ತದ ಬಿಡ್ತಾನ. ಅದಕ್ಕೆ ಹೇಳ್ತಾನ ಹೋಗ್ಬೇಕಾದ್ರೆ ಪಂಚಾಯತಿಗೆ ಹೆಂಗ ಹೋಗ್ಬೇಕು ನಾವ ಗ್ರಾಮ ಪಂಚಾಯತಿ ಗಂಗಾಳವರಿಗೆ, ಗ್ರಾಮ ಪಂಚಾಯತಿ ಗಂಗಾವನವರಿಗೆ ಹಾಕೇ ಇಲ್ಲ. ಅಲ್ಲಿ ಹೋಗಿ ಎಲ್ಲರೂ ಹಾಕ್ತಾರೆ. ಹಾಕಿದ್ರೆ ಹೆಂಗಾಗ್ಬೇಕು, ಎಲ್ಲಿ ನಿಂತಿತ್ತು ಅಲ್ಲಿಂದ ಹಾಕಬೇಕು. ಅದು ನೆನಪು ಉಳಿತೈತಿ ನೋಡಿಲ್ಲ. ಹೇಳ್ತೀನಿ ನಿಮ್ಗೆ ಇನ್ನೊಂದು, ನಾವಿಲ್ಲಪ್ಪ ಗಂಗೋಗ್ ಓಟ್ ಹಾಕಿಲ್ಲ ತಿಳ್ಕೊಂಡು ನೀವು ಎಲ್ಲರ ಮೋತಿ ಸಣ್ಣ ಮಾಡ್ಕೊಂಡು ಸೈಡ್ ನಿಂತಿರ್ತವ್ರೆ ಹಾಕಿ ಹೊಡಮಲ್ಲಿ ನಿಮಗ್ ಹಾಕಂಗಿಲ್ಲ. ಸರ್ಕಾರದ ಸೌಲಭ್ಯಗಳು ತಿಳ್ಕೋರಿಲ್ಲಿ. ನಾ ಓಟ್ ಹಾಕಿಲ್ ಬಿಡಪ್ಪ ಅಂತೇಳಿ ಮೋತಿ ಸಣ್ಣ ಮಾಡ್ಕೊಂಡು ಸೈಡ್ ಹೋಗಿ ನಿಂತೀವ ತಿಳ್ಕೊನಿ, ಇವು ನನಗೆ ಹಾಕಿಲ್ಲ ಓಟ್ ಇವ್ ನನಗೆ ಹಾಕಿಲ್ಲ ಅಂತ ತಿಳ್ಕೊಂಡ ಹಾಕಿ ನಿಮಗ್ ಹಾಕೋದು ಬಿಡಾಗಿರ್ತಾಳ. ಅದಕ್ಕೆ ಏನ್ ಮಾಡಬೇಕು, ಓಟ್ ಯಾರಿಗೆ ಹಾಕುವಲ್ಲಕ್ಕ ಜೈಕಾರ ಹಾಕುದು ಸರಿ ಮಾಡುದ. ಜೀವನದಾಗ ಗೆದ್ದೆತ್ತಿನ ಬಾಲ ಹಿಡಿಬೇಕು, ಮುಂದೆ ಹೊಕ್ಕಿ ನಿತ್ಯ ನೀರಾಗಬಾರದ, ಮಲತ್ತು ಕೊಳತು ಹೊಕ್ಕಕ್ಕೆ ಹರಿಯ ನೀರಾಗಬೇಕು. ಜೀವನದಾಗ ಹೋಗಬೇಕು, ಪ್ರಯತ್ನ ಮಾಡಿ ಒಂದಲ್ಲ ಒಂದು ದಿವಸ ದಡ ಮುಟ್ಟತಿ ಎಂಬ ನಂಬಿಕೆ ಇರ್ಬೇಕ. ಹಂಗ ಗಂಗವ್ ದಡ ಮುಟ್ಟು ದಾರಿ ಹಿಡಿದಾಳ ಅಂತ ಬಳಕ ಈಗ ಹಾಕಿರಿ ನೋಡೋಣ. ಒಗಸೆಟ್ಟಿ ಜೈಕಾರ ಇಲ್ಲ, ಇನ್ನೊಂದ್ರಾಗ ಮಚ್ಚಿ ಐತಿ. ಏನು ಮಾಡ್ಯಾರ ಗೊತ್ತಿತ್ತು ದಂಡರಾಜ್ ಹೆಣ್ಣು ಮಕ್ಕಳಿಗೆ ಸಣ್ಣ ಹುಡುಗರಿಗೆ ಯಾ ಚಂದ್ರೋತಾಯಿ ಗುಡಿಯಾಗ ಚಾಪ್ಚನ ಮುಡಿ ಚೂಡ ಇಟ್ಟಾನ. ಹೈ ಲೆವೆಲ್ ಹುಡುಗರಿಗೆ ಏನೈತಿ, ಮೇನ್ ರೋಡ್ ಬಾರ ಡಾಬಾ ಹೇಳ್ಯಾನ. ಅಲ್ಲೇ ಊರೊಳಗ ಅಲ್ಲಿ ಹೋಗುದು. ಇನ್ನ ಗಪ್ ಚಪ್ ಹುಡುಕ್ರ ಗೊತ್ತಲ್ಲ ಕಕ್ಕ, ಈ ಕಡೆ ಮಕ್ಕಳಿಗೂ ಹಂಚಬೇಕು, ಈ ಕಡೆ ಅವಾಗೂ ಹಂಚಬೇಕು. ಹಿಂಗ್ ಬರ್ತಾನ, ಕುಡ್ರಿ ಸಮ ಊಟಕ್ಕೆ ಹಾಕೊಡ ದೋಸೆ ಕುಡ್ದ. ಇಂಥವ್ರಿಗೆ ಏನೈತಿ, ಸಂಧಿ ಮನೆ ಸಂಗೋಣ ಮನೆಯಾಗ ಕಂಟ್ರಿ ಚಾಪ್ ಅಲ್ಲಿದ್ದ ನಾವಲ್ಲಿ ಹೇಳಿನಿಲ್ಲ. ಕಿವ್ರು ನೋಡಿ ಇವ್ರೆಲ್ಲ ಗಪ್ ಚಿಪ್. ಎಂತವ್ರಿಗೆ ಏನೈತಿ, ಸಂಧಿ ಮನೆ ಸಂಗೋಣ ಮನೆಯಾಗ ಕಂಟ್ರಿ ಇಳಿಸಾರತ್ತ. ಇನ್ನ ರಸಿಕರ ರಾಜಗಳಿಗೆ ಲಿಪ್ಟಿಕ್ ಲೈಲ ಡ್ಯಾನ್ಸ್ ಕಾರ್ಯಕ್ರಮ ಇಟ್ಟಾರಂತೆ. ಅದಕ್ಕೆ ಎಲ್ಲರೂ ಬಡ ಬಡ ಬರಪ್ಪ ಪಂಚಾಯತ್ ಕಡೆ ಹೋಗ್ಬಿಡೋಣ. ಗ್ರಾಮ ಪಂಚಾಯತಿ ಗಂಗಾವನವರಿಗೆ ಇದ್ರಾಗ ಬಾರಿಗೆ ಹೋಗೋರು ಎಷ್ಟು ಮಂದಿ, ಲಿಪ್ಟಿಕ್ ಲೈಲಾನ್ ನೋಡೋರು ಎಷ್ಟು ಮಂದಿ, ಚಾಪ್ ಚುಣಮುರ್ಗೆ ಹೋಗೋರು ಎಷ್ಟು ಮಂದಿ, ಅದನ್ನ ಹೇಳಿ ಇನ್ನೊಮ್ಮೆ ಏನ್ರಿ ನೋಡು. ಗ್ರಾಮ ಪಂಚಾಯತಿ ಗಂಗಾವನವರಿಗೆ ಒಂದು ಅಫ್ಸರ್ ಬೇರೆ ಆಗ್ತದೆ. ಇನ್ನೊಮ್ಮೆ 3 ಇದ್ರಾಗ ಗ್ರಾಮ ಪಂಚಾಯತಿ ಗಂಗಾವನವರಿಗೆ 2 ಅಫ್ಸರ್, ಗ್ರಾಮ ಪಂಚಾಯತಿ ಗಂಗಾವನವರಿಗೆ 3 ಒಂದೇ ಸವನ ಬಿದ್ದೆವು. ಹೆಚ್ಚು ಬೇಳೆ ಕಮ್ಮರ್ಜೇಕರಾಗಲಿಲ್ಲ. ಅದಕ್ಕೋಸ್ಕರ ಬೇಡಪ್ಪ ಬಡ ಪಂಚಾಯತ್ ಹೋಗೋಣ ಬರ್ರಿ. ಇನ್ನೊಂದು ಕಾರ್ಯಕ್ರಮದಾವತ್ತು, ಡ್ಯಾನ್ಸ್ ಕಾರ್ಯಕ್ರಮದಾವತ್ತು. ಅದಕ್ಕೋಸ್ಕರ ಬಡ 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 ಹೋಗೋಣ ಬರ್ರಿ.
ಅವ್ರ ಅಪ್ಪಗೆ ಅವ್ರ ಅಜ್ಜಗೆ ಅವ್ರ ಹೆಂಡತಿಗೆ ಈ ಬಾಟ್ಲಿಗೆ ಹುಟ್ಟಿದ ಹಚ್ಚಿಗಂಡ್ರಿಯ ಇನ್ನ ಆರಿಸಿ ಬಂದ ಕುರ್ಚಿ ಮೇಲೆ ಕೂತಿದ್ರು ಈಗ ಜೈಲ್ ಕಳ್ಸಾಕೈತ್ರಿ ನಿಷೇಧ ಹಚ್ಚಾದ್ರೆ ಎಲ್ಲ ಜೈಲಾಗ್ಲಿ ಜೈಲಾಗ್ಲಿ ಅನ್ನಲೇ ಅದು ಜಯವಾಗ್ಲಿ ಅಂದ್ರ ಈಗ ಎಲ್ಲಾರು ಗಂಗಾ ಒಂದ ಪಂಪ್ಸೆಟ್ ಐತೈತ ಆ ಕಡೆ ಪಂಚಾಯತ್ ಕಡೆ ಬರತ್ತೈದಾರು ಎಲ್ಲಾರು ನೈಟಿ ಫುಲ್ ವ್ಯವಸ್ಥೆ ಐತಿ ನಿಲ್ಲಾಕ್ ಬರೋದು ಹಂಗ ಸಸ್ತ ಐತಿ ಯಾರು ಓದ್ತಿರ್ಲ ಅವ್ರ ಎಲ್ಲಾರು ಅಡ್ಡಾಟ ತಗೊಂಡ ಈಟಿಟ ಫಂಕ್ಷನ್ ಮಾಡ್ತಾರೆ ಅಕಸ್ಮಾತ್ 3 ಮಂದಿ ಹೋಗಿರತ್ತೆ ಇಲ್ಲಿ ನೋಡ ಇಬ್ರ ಬಂದರೆ ನಮ್ಮ ಅಣ್ಣ ಬರೋದಾನ ಅವ್ ಬರಾಕ ರೈಲ್ವೆದಾಗ ಬರತ್ತದ ಗಾಡಿ ಪಂಚರ್ ಆಗೈತಿ ಟೆಕ್ನಿಕ್ ಚೇಂಜ್ ಮಾಡಕತ್ತಾರ ರೈಲ್ವೆ ಪಂಚರ್ ಆಗೈತಿ ಮಾತಾಡಕತ್ತರು ನಿಮ್ಮ ರೈಲ್ವೆ ಇಂದ ಪಂಚರ್ ಆಕೈತಿನ ಪಂಚರ್ ಆದಾಗ ಹೊರಗೆ ಸಿಕ್ಕಬೇಕಾಗಿ ನಿಲ್ತೈತದ ರೈಲ್ವೆ ನಿಮ್ಮೂರ್ ಕಡೆ ಬಂದಿಲ್ಲ ಅದನ್ನ ನಮ್ ಊರ್ ಕಡೆ ಬಂದಿಲ್ಲ ಅದು ಪಂಚರ್ ಆಗಿಲ್ಲ ಒಂದ್ ಬಿಡು ನಡ್ರಿ ಬಡ ಬಡ ಪಂಚಾಯತಿಗೆ ಹೋಗೋಯ್ತು ನಡ್ರಿ ಈ ಜಯಕರ್ ಹಾಕೋದು ಮೊದಲಿಗೆ ಅಣ್ಣ ಸಾಯಣ ಅವ್ರು ಇಲ್ಲಿ ಮಾತ ಗಂಗಾ ಏನಾಗ್ಲಿ ಕುಡಿ ಮಠ ಅಷ್ಟೇ ಗಂಗವ ಕುಡಿ ಮಾಡ್ತಾರ ಅಪ್ಪ ಹೌದು ಗಾಮಗ ಅದಕ್ಕೆ ನಿಜ ಬಾಟ್ಲಿ ಅವ ಮೂಳ್ಕೊಂಡು ನಂದಾಕ್ ಹೋದ ನಿನ್ನ ರಾತ್ರಿ ಅರ್ಧಾಗಿದ್ದೇಳಿ ಇವತ್ತು ಎಲ್ಲ ಬಾಟ್ಲಿ ನನಗೇನು ಹೆಂಗ್ ಬಿಡ್ತದ ಯಾವಲ್ಲ ಬೀದೈತಿ ಪಕ್ಕ ಕೇಳೋ ನಮ್ಮ ಕಂಟ್ರಿ ಮುಂದಿದೆಯೇನೋ ಸ್ವಲ್ಪ ಯಾರು ಬದಲಿಸ್ಬೇಕು ಈಗ ಅಧಿಕಾರ ಐತಿ ಕುಡಿದು ಒಟ್ಟ ಒಟ್ಟ ಧರ್ಮಪ್ಪನವ್ರು ಹೇಳ್ಯಾರ ಪಂಚಾಯತ್ಗೆ ಹೋಗಿ ಕಸ ಹೊಡೆದು ಸ್ವಚ್ಛ ಮಾಡದಾರ ಎಂದು ಕಸ ತಂದು ಪಂಚಾಯತ್ ಅವ್ರ ಕಸ ಹೋಗಿ ವಾಳ ತಂದು ನಾವು ಹಸರು ಊರಾಗ ದೊಡ್ಡವ್ರು ಊರಾಗ ತಿರುಮೂರ್ತಿಗಳು ಅಂದ್ರೆ ನೀ ಬರ್ಮ ನಾ ಇಸ್ನು ಪರಮೇಶ್ವರ ನಮಗೆ ಹೇಳ್ತಾರೆ ನಮಗೆ ಅದು ಯಾರು ಅವ್ರು ಇವತ್ತು ತಿಪ್ಪಾಗ ಎಲ್ಲರೂ ಜೈಕಾರ ಹಾಕೋತಾರೆ ಎಲ್ಲಾರು ಜೈಕರ್ ಹಾಕ್ರೆ ಗ್ರಾಮ ಪಂಚಾಯತಿ ಗಂಗಾ ಗ್ರಾಮ ಪಂಚಾಯತಿ ನಂಗೆ ಗ್ರಾಮ ಪಂಚಾಯತಿ ನಂಗೆ ನಂಗೆ ಅವ್ರ ವಿಷಯದಾಗ ಏನೇನು ಮಾತಾಡ್ತೀರಿ ಅಂತ ನೋಡಾಕ ನಿಂತ್ರಿ ಏನೇನು ಬಗಳಾಕತ್ತೀರಿ ನೋಡಿರ ಎಲ್ಲ ರೈತರು ಕೈ ಮಾಡಬೇಡ ಮಗಳ ಊರಾಗ ಒಂದು ಕೈ ಮಾಡ್ದಕ್ಕಿನ ಒಂದು ಏಳು ಮುಂದೆ ಬಿಟ್ಟಿಲ್ಲ ತಮ್ಮ ನಿನಗೆ ಸಿಟ್ಟು ಬಂದ್ರ ಕಾಲಾಗಿನ ಕಾವು ಹಾಕಿಬೇಡಿ ಸೇರು ಕಡ್ದು ಕೈ ಮಾಡ್ದಿ ಮಗಳ ನೆಗಿ ಹೇಳ್ಬಿಡ್ತಾರೆ ಅವ್ರದೇ ಕುಡುದು ಅವ್ರದೇ ತಿಂದು ಮತ್ತ ಅವ್ರಿಗೆ ಜೈಕಾರ ಹಾಕಕ್ ಮಾತಾಡಕತ್ತೆ ನಡಿ ಬಡ ಬಡ ಪಂಚಾಯತ್ಗೆ ಹೋಗುದೈತಿ ನಿಂದೆ ತೆಗ್ದೈತೆ ಲಿಫ್ಟಿಗೆ ಲೈನ ಹೌದು ಪಾಡ್ದಾಳ ಮತ್ತೆ ಪಾಡ್ದಾಳದು ಯಾಕ ನೋಡಿ ಮಾಡೋದನ್ನ ನೋಡಿ ಮಾಡೋದನ್ನ ಹಾಕುವ ಕಂಗಿಲ್ಲ ನಮ್ಮ ಅಣ್ಣನ ಡ್ರೆಸ್ ಹಂಗಲ್ಲ ಮತ್ತೆ ಮತ್ತೆ ಡ್ರೆಸ್ ಕಿಮ್ಮತ್ ಕೊಡು ಹೆಂಗೈತ್ ನೋಡು
ವರ್ಷ ಇನ್ನು ಮಾಡವನ ನಂದಿನ ನಂಬರ್ ಬಂದಿಲ್ಲ. ಒಂದನೇ ನಂಬರ್ ನಾ ಎರಡನೇ ನಂಬರ್ ನಾನು ಒಳಗೆ ಹೋಗಿರ್ತೀನಿ. ಮೂರನೇ ನಂಬರ್ ನಾನು ಒಳಗೆ ಹೋಗಿರ್ತೀನಿ, ನಂಬರ್ ಬಂದಿಲ್ಲ ನಾನು. ನಾಲ್ಕನೇ ನಂಬರ್ ನಿಮ್ದು 8 ರೂಪಾಯಿ ಫಂಕ್ಷನ್ ಬಂದರೆ ಅಂದ ಬೆಳಕ್ಕೆ ಯಾರು ಬೇಜಾರು ಮಾಡ್ಕೋಬೇಡಿ. ನಂದು ಮುಗಿಯಾಗಿ ನೀವು ಯಾರು ತಲೆ ಹಾಕಕ್ ಹೋಗ್ಬೇಡ. ನಂದು ಮುಗಿದ ಮೇಲೆ ಹೋಗ್ತೀರ ಮಟ ನಿಮ್ದ ಎಲ್ಲ ಕಿಸಬಾಯಿ ಹಳೆ ಕಿಸಬಾಯಿ ನಾವು ನಂಬರ್ ಕೊಂಡಿರ್ತಾವ ಅಡ್ಡ ಬರ್ತಾರೆ ಹೋಗಿ. ನಾವು ಒಳ್ಳೆ ಮನೆಗಂಡು ಎದ್ದಾಗ ಮಾಡ್ಬೇಕಾದ್ರೆ ಕಳಿಸ್ಬಿಟ್ಟಾರಕ್ಕೆ ರೊಕ್ಕ ಕೊಡ್ಬೇಡ್ರಿ ಹರಿಯಾಗದಿದ್ದೀನಿ ರೊಕ್ಕ ಹಂಗ ಕಳಿಸ್ಬಿಡಿ ನಮಗ್ ಪೂರ್ತಿ ಆಗಿಲ್ಲ ಅಂದ್ರೆ ಈಗಿಂತ ಒಂದು ನಾವೇನು ಯಾವ ರಾಕಿಲ್ ದೋಸ್ತ್ ನಿನಗಿಲ್ಲ ಹಾಕಿರುವುದಿಲ್ಲ. ನಿಮಗೋಸ್ಕರ ಇಲ್ಲ ಹಣ ಹಾಕುವ ಹಂಗಿಲ್ಲ ರೊಕ್ಕ ಕೊಡ್ತಾನೆ. ನಮ್ಮ ಅಣ್ಣನ ಹೆಂಗಂದ್ರೆ ಏನಂತೇಳಿ ವಾಚಿರ ಕೌಚ ಅವೆಲ್ಲ ಪವರ್ ಬೇಕಿಂತ ಹಂಗೆ ಹಾಕೋ ಹಂಗ ದುಡಿಲಾರ್ದ ನಿಮಗಲ್ಲ ಬೇಕೆಂದ್ರೆ ಅವ್ರಿಗೋಸ್ಕರ ತರಿಸ್ತಾರೆ. ಎಸ್ಬಟ್ಟಿ ಬೇಕು ಬ್ಯಾಡು ನೋಡ್ಬೇಕ ಎಷ್ಟು ಮಂದಿ ಅಭಿಷೇರಿ ಅನ್ನೋದು ಕೈಯ 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 ಡ್ಯಾನ್ಸ್ ಬೇಕತ್ ಕೈ ಮಾಡ್ಬೇಕ. ಅಧ್ಯಕ್ಷರು ಬರಾಕತ್ತಾರು. ಧರ್ಮಪ್ಪನವ್ರು ಧನ್ಯಾರು ಬರಾಕತ್ತಾರೆ. ಈ ಕಡೆ ಬಡ 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 ಕುರ್ಚಿ ಹಾಕಿದೆ. ಕೇಸಬಾಯಿ ಪಂಚಾಯತ್ಯಾಗ ಆರಿಸಿ ಬರ್ಬೇಕಾದ್ರೆ ನಮ್ದು 400 ತಂದು ಕುರ್ಚಿ ಇಡ್ಬೇಕಿಲ್ಲ. ಇಲ್ಲಿ ಬೀಳುದಿತ್ತಂದ್ರೆ ಮಣಿ ಒಯ್ದು ಕುರ್ಚಿ ಆತ ಮದ್ವೆ ಧರ್ಮಪ್ಪ ನೀನು ಮಣಿ ಒಯ್ಯ ಅಂತ ನಮ್ಮ ಅವ್ರಕೊಂಡ್ ಬಿಟ್ನಿ ಆಗಿತ್ತ ಅದಕ್ಕೆ ದಾನಸೂರು ಧರ್ಮಪ್ಪನವರಿಗೆ, ಅಧ್ಯಕ್ಷರಿಗೆ ಗಂಗಾಕ್ಕನವರಿಗೆ, ಗ್ರಾಮ ಪಂಚಾಯತಿ ಗಂಗಾವರಿಗೆ, ದಾನಸೂರು ಧರ್ಮಪ್ಪನವರಿಗೆ, ಧರ್ಮಪ್ಪನವರಿಗೆ ಮಾಡಿಕೆರಿಂದ ಕುರ್ಚಿ ಹಾಕ್ರಿ ತಿಳಿದು ಮಕ್ಕಳ ಕುಡಿದು ಕೂತು ಕುಣ್ಯಾಕತ್ತಿರ್ಲೇ ಇಲ್ಲಿ. ಅಪ್ಪ ನಾವು ಮಾಡಿದ ತಪ್ಪಾಯ್ತು ನಿಮ್ಗೆ ಒಳಗೆ ನಮಸ್ಕಾರಪ್ಪ ಪಂಡ್ರಪುರ ಏನ್ ಹೇಳಿ ನೋಡಿವೇನ ಏನ್ ಹೇಳಿರಿ ಕುಡೀರಿ ಕಾಮ್ಗ ಮಜಾ ಮಾಡಿ ಮಾಡಿದ್ರು ಮತ್ತೆ ಕುರ್ಚಿ ಹಾಕಂಗಿಲ್ಲ ಏನು ಸ್ವಚ್ಛ ಮಾಡಂಗಿಲ್ಲ. ಪಾಡ್ ಕರ್ಸಿರ ಮತ್ತೆ ಹೆಣ್ಮಗನ ಏನು ವಾಸಿ ಆಗ್ತಾವ್ರಿ ಒಟ್ಟ ಮುಟ್ಟಿ ಮುಟ್ಟ ನೋಡೋದಾಗಿತ್ತು ನನಗೆ. ಇಲ್ಲೂ ಎಲ್ಲ ಖರ್ಚು ಮಾಡಿ ತರಿಸೈತಿ ಬರಾಬರಿ ಐತಿ. ಮತ್ತೆ ಇದನ್ನೆಲ್ಲ ವ್ಯವಸ್ಥೆ ಮಾಡೋರು ಯಾರು? ಇದನ್ನ ಮಾಡಕ್ ನಮ್ಮ ಆಯ್ತು ಇವ್ರಿಗೆ ಕುಡಿಯಾಕ ರೊಕ್ಕ ಕೊಡ್ಬೇಡ್ರಿ. ಇವಾಗ ರೊಕ್ಕ ಕೊಡುದು ನಿಮ್ಮ ಮರ್ಯಾದೆ, ನೀವ ತಗೋದು ಪಗಾರ ಹಚ್ಚಿ ಚಪ್ಪಲಿ ಕೊಡ್ಸ್ಕೊಂತ ತೆಗೆದಿಲ್ಲ. ಅರೇ ನಿಂಗಪ್ಪ ನೀ ಹೇಳ್ಬೇಕಾಗೈತಿ ಹಂಗಾಗೈತಿ. ನಿನಗೇನು ಮಾತಾಡಲ್ಲ ಪಂಡ್ರಪುರ ನಾವು ಮಾಡಿದ ತಪ್ಪಾಡು ನಡಿಬೇಕಾಗಿದೆ ಶಾಂತಿ 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 ಮಾಡಿ ನೋಡು ಅಧ್ಯಕ್ಷ ನೋ ಸೌಂಡ್ ಇದು ಫಂಕ್ಷನ್ ಅಧ್ಯಕ್ಷ ಮೊದಲು ನಮ್ಮ ಪಂಪ್ಸೆಟ್ ನಿಮ್ಮ ಪಂಪ್ಸೆಟ್ ಮರ್ಯಾದೆಸ್ತರು ಬಂದಾರ್ರಿ. ಏನ್ ಮಾತಾಡಕ್ಕೆ ನಮ್ಮ ಪಂಪ್ಸೆಟ್ ಮೊದಲು ಚಾಲು
ಎಂದಾಡ್ಸ ಗಂಗಾವನ್ ಪಂಪ್ ಸೆಟ್ ನಿಮಗಂತ 5 ನಿಮಿಷ ಟೈಮ್ ಕೊಡ್ತೈತಿ 5 ನಿಮಿಷನಾಗ ಏನ್ ಮಾಡ್ತೀರಿ ಮಾಡಿ ಹಿಂದಿಂದ ತನಿಖೆ ಮಾಡಂಗಿಲ್ಲ 5 ನಿಮಿಷ 3 ನಿಮಿಷ ಪಂಪ್ ಸೆಟ್ ಮುಗಿಸಿ ಮೈಕ್ ಕಿತ್ತಿನ ಕೈ ಮಾಡ್ಕೋಬೇಕಾರ ಮಾಲಕ ಅವ್ರು ಏನ್ ಮಾಡ್ತೀರಿ ಮಾಡಿ ಮೇಡಮ್ ಹಲೋ ಶಾಂತಿ 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 ಚಾಲು ಹಲೋ ಮೈಕ್ 1 2 3 4 ಚಾಲು ಮಾ ಕಿವ್ಯಾಗ ಕೇಳಿದಾಗ ಮುಂದೆ ಒದರ್ತೈತ ಹಲೋ ಸಭೆಗ ಬಂದ ಸಭಿಕರೇ ಇದ ಅಣ್ಣನ ಈಗ ನಮ್ಮ ಪಂಪ್ ಸೆಟ್ ಚಾಲು ಆಗೈತೆ ಹಾಗೂ ಊರಿನ ಗಣ್ಯ ನಾಗರಿಕರೇ ಇದ ಅಣ್ಣನ ಹಾಗೂ ಊರಿನ ಹಿರಿಯರೇ ಅಣ್ಣನ ಇದ ಅಣ್ಣನ ಹಾಗೂ ಊರಿನ ಪ್ರಮುಖರೇ ಅದ ಪರ್ಕರಿ ಇವನ ಹಾಗೂ ಮಹಿಳೆಯರೇ ಅದ ಅಣ್ಣನ ಹಾಗೂ ಪುರುಷರೇ ಇದ ಅಣ್ಣನ ಹಾಗೂ ಚಿಕ್ಕ ಚಿಕ್ಕ ಬಾಲಕರೇ ಇದ ಅಣ್ಣನೇ ಕೊಟ್ಕೊಂಡು ರಾತ್ರಿ ಹೋಗ್ತಾನ ಏ ಫಂಕ್ಷನ್ ಅಸಹ್ಯ ಮಾಡಕ್ ಹೋಗ್ಬೇಡ ಅಣ್ಣ ಅಂತ ವೇದಿಕೆ ಮೇಲೆ ಕೊಡ್ತಾರಂದ್ರೆ ಏನು ಅವ್ರ ಡಿಮಾಂಡ್ ಅಂದ್ರೆ ಏನು ಅಣ್ಣನಂತೆ ಮಾಡಿ ಬಾಳ ಹಾ ಈಗ ಸದ್ಯ ಎಲ್ಲರೂ ಶಾಂತಿ 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 ಏನ ಶಾಂತಿ ಮೈ ಮುದಕ್ ಮುದೋಯ್ತಾಗಿದೆ ಬಂದು ಆಕೆ ಶಾಂತಿ ಅಲ್ಲ ಎಲ್ಲ ಮನುಷ್ಯರು ಶಾಂತಿ ಯಾರು ಗದ್ದಲವನ್ನು ಹಾಕಬಾರದು ಹಲೋ ಚಾಲು ಚಾಲು ಈಗ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂತ ನಮ್ಮ ಸರ್ವಾಂಗೀಣ ಅಭಿವೃದ್ಧಿ ಹರಿಕಾರ ಪುಂಡಿಪಲ್ಯಕಾರ ವಣ್ಣಕಾರ ಎಲ್ಲಕಾರ ನಮ್ಮ ಬಾಟ್ಲೆ ಭೀಮಣ್ಣ ಅಣ್ಣ ಅವರಿಂದ ಅವರಿಗೆ ಪೇಟ ಸುತ್ತಿ ಸನ್ಮಾನ ಮಾಡಲಾಗುವುದು ನಂತರ ಹಾರಲಾಗುವುದು ಎಲ್ಲರೂ ಚಪ್ಪಲಿ ಬೆಡಿಬಹುದು ಹಾರ ಹಾಕಲಾಗುವುದು ಅದು ಮುಗಿದ ನಂತರ ಎಲ್ಲರೂ ಚಪ್ಪಲಿ ಬಡಿಬೇಕಾಗಿರುತ್ತೆ ಈಗಲ್ಲ ನಮ್ಮ ಅಣ್ಣನಿಗೆ ಮೊದಲ ಪೇಟ ಸುತ್ತಿ ಸನ್ಮಾನ ಇವನು ಚಪ್ಪಲ್ ಕೈಯಾಗಿ ಹಿಡ್ಕೊಂಡು ಕೂತ್ತೀರಿ ಚಪ್ಪಲ್ ಒಗಿರಿ ಕರೆ 5 ಮುಂದಿನ ಒಗಿರಿ ಅರ್ಧ ರೇಟಿ ಮಾರಕ್ ಆಗ್ಬೇಕು ನಮ್ಗೆ ನೀವು ಒಂದು ಗೊಬ್ಬರ ಚೀಲ ತುಡುಗು ಮಾಡ್ಕೊಂಡ್ ಬಂದಾರಿ ಇವ್ರ ಅವಂತೂ ಜಮಖಂಡ ಮಾಡಿ ಕುಡಿದು ಮಲ್ಕೊಂಡು ತೆಂಗಿನಿಂದ ಅಣ್ಣ ಇದೇ ಬಂದು ಚಟ್ನಿ ತುಡುಗು ಮಾಡಿ ನಾವು ಈಗ ಅಣ್ಣನವ್ರಿಗೆ ಪೇಟ ಸುತ್ತಿ ಸನ್ಮಾನ ಹನುಮಾನ ತಮ್ಮ ಅಣ್ಣನವ್ರಿಗೆ ಪೇಟ ತುಂಬಾಕೇಳಿ ಹೇಳಿಟ್ಟು ಪೇಟ ಒಪ್ಪ ಅಣ್ಣನ ಪೇಟನ ಅಣ್ಣನ ಪೇಟ ಮನ್ಯಾನ ಗುಂಟ್ ಹಾಕಿ ಅಣ್ಣನ ಪೇಟ ಸುತ್ತಾಕ್ತಾನ ಮನ್ಯಾಗ ಗುಡ್ ಹಾಕಿದೆ ಮನ್ಯಾನ ಗುಂಟ್ ಹಾಕಿ ಅಣ್ಣ ಮನ್ಯಾಗ ಗುಟ್ ಅಲ್ಲ ಗುಟ್ ವ್ಯತ್ಯಾಸ ಗೊತ್ತಾಗಲ್ಲ ನನಗೆ ಸಣ್ಣದ ಅವ್ರು ದೊಡ್ಡದ ಒಟ್ಟ ಗೊತ್ತಿಲ್ಲ ಹ್ಯಾಂಗ ಬಾಳೆ ಮಾಡೋದು ಇಲ್ಲ ಅಂತಂದ ಅದನ್ನ ಇರುತ್ತಾ ಈಗ ಅಣ್ಣನವ್ರಿಗೆ ಪೇಟ ಸುತ್ತಿ ಸನ್ಮಾನ ಹಿಡ್ಕೊ ಅಣ್ಣನವ್ರಿಗೆ ಪೇಟ ಸುತ್ತಿ ಸನ್ಮಾನ ಮಾಡೋದಾಯ್ತು. ಇನ್ನು ಮುಂದಿನ ಕಾರ್ಯಕ್ರಮ ಅಣ್ಣನವ್ರನ್ನ ಹಾರಬೇಕು. ಈಗ ಅಣ್ಣನಿಗೆ ಪೇಟ ಸುತ್ತಲಾಗಿದೆ. ಇನ್ನು ಅಣ್ಣನವರನ್ನು ಈ ದೊಡ್ಡವರಾದವರು ಇವರು ಮೊದಲು ಹಾರಬೇಕು. ಹಂಗಲ್ಲ, ಅಣ್ಣನವರಿಗೆ ಸನ್ಮಾನ ಆದ ನಂತರ ಹಾರಬೇಕು. ಅದನ್ನು ಅಣ್ಣ ದೊಡ್ಡ ಅಣ್ಣನವನು ಹಾರಬೇಕು. ಹಂಗಲ್ಲ,
ಅಣ್ಣನವರಿಗೆ ಹಾರಬೇಕು. ಅಣ್ಣ ನನ್ನ ಹಾರಂಗಿಲ್ಲ ಯಾಕಂದ್ರೆ ಸಣ್ಣವ ನೀ ದೊಡ್ಡವ ನೀನ ಹಾರ ನಾನು ಕೊಡ್ಸಿ ಮಕ್ಕಳಿಗೆ ಮಂದಿ ಹಬ್ಬ ಅಂತ ತಿಳ್ಕೊಳ್ತಾರೆ. ಹೂವಿನ ಹಾರ ಹಾಕ್ಬೇಕಂತ ಹೇಳು. ಅಣ್ಣನವರಿಗೆ ಹಾರಬೇಕು. ನೀನು ಹಾರಬೇಕು. ಅಣ್ಣನವರಿಗೆ ಹಾರಬೇಕು. ಅಣ್ಣನವರು ದೊಡ್ಡವರು ಹಾರಬೇಕು. ಅಣ್ಣನವರು ಅಣ್ಣನವರಿಗೆ ಹಾರಬೇಕು. ಅಣ್ಣನವರು ದೊಡ್ಡವ ನೀನು ಹಾರಬೇಕು. ಎಲ್ಲಿ ಅಂತ ಹಾರಿಸ್ ಅಣ್ಣನವ್ರು ಹಾರಿ ಹೀಗೆ ಕೊಡ್ತಾರ. ಅಣ್ಣ ಅಣ್ಣನನ್ನು ಇಬ್ಬರು ಕೊಡಿ ಹಾರನು ಬೇಡ. ಏನು ಇದೇ ಗೊತ್ತಾಗ್ತದೆ ಮಗ. ಅಣ್ಣನವರನ್ನು ಅಣ್ಣನವ್ರೆ ಹಾರ ಹಾಕಲ್ಲ. ಅಣ್ಣನವರಿಗೆ ಹಾರ ಹಾಕಲಾಯಿತು. ಇನ್ನು ಎಲ್ಲರೂ ಚಪ್ಪಲಿ ಬಿಡಬೇಕಾಗಿರುತ್ತೆ. ಇನ್ನು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಬಾಟ್ಲ ಬೇರೆ ಅಣ್ಣನಿಂದ ಅಧ್ಯಕ್ಷೀಯ ಭಾಷಣ. ಅಣ್ಣ 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 ಎಲ್ಲರೂ ಶಾಂತಿ ಶಾಂತಿ. ನಾ ಮಾತಾಡೋದು ಭಾರತ ಒಂದೇ ಮಾತೈತಿ. ಅದೇನಂದ್ರೆ ತಮ್ಮ ನಾವು ಏನು 3 ಮಂದಿ ಅಣ್ಣ ತಮ್ಮದಿರೋ ನಾವು ಇರುವವರೆಗೆ ನಿಮ್ಮೆಲ್ಲರೂ ನಾವು 3 ಮಂದಿ ಸತ್ತ ಮೇಲೆ ನಮ್ದ ಈಗ ಅಣ್ಣನವರು ಅವರಿಗೆ ವಂದನ ಅರ್ಪಣೆ ಮಾಡಿ ಅಡಕೆ ಬಿಡಲಾಗುವುದು. ಅಣ್ಣ ಅಣ್ಣನ ಮುಟ್ಟಬೇಡ. ನನ್ನ ಮುಟ್ತಾಯೋ ಅಣ್ಣ ನನ್ನ ಮುಟ್ತಾಯೋ ಅಣ್ಣ ಇಲ್ಲಿ ನೋಡ ದುರಾತ್ಮ ಪಾಪಿ. ಅನ್ನ ಮುಟ್ಟದಿ ಮಗಳೊಳಗೆ ಕಣ್ಣು ಕಡಿಮೆ ತಿಂಡಿ ಬಾಯ ಎಲ್ಲಾರ ಮನೆಗೆ ಹೋಗ್ರು ಅವ್ನವ್ನು ಊರಾಗ ದೊಡ್ಡ ಅಧ್ಯಕ್ಷ ಅಂದ್ರು ನಾನು ದೊಡ್ಡ ಊರಾಗ ಮುಖಂಡಿಗ ಇಲ್ಲಿ ತಂದು ಕುರ್ಚಿ ಮೇಲೆ ಕುಣಿಸಿ ಊರಾಗ ಧರ್ಮಪ್ರಧಾನ ಅಂದ್ರೆ ಏನ ಅಧ್ಯಕ್ಷರು ಹೊಸ ಅಧ್ಯಕ್ಷರು ಬಂದಾರ ಏನಂದ್ರ ಅವ್ರ ಮುಂದೆ ನಮ್ಮ ಹೋಗ್ಬೇಡ ಆಗತ್ತಂದ್ರೆ ಈ ಫಂಕ್ಷನ್ ಮೇಲೆ ಮುಸಲ್ಮಾನ್ ಬೇಡ ನಾಳೆ ಇದೇ ಟೈಮ್ ಇದೇ ಫಂಕ್ಷನ್ ಅಂತ ಬರೀ ಎಲ್ಲರೂ ಬರ್ರಿ. ಯಾವ ಒಟ್ಟು ಅವ್ರಿಗೆ ಮುಗಿದು ಹೋದ ಒಂದು ಕೊಯ್ ಅಂದಿ ಚೇರ್ ಕರ್ತು ಒಣ ಕೈ ಮಾಡಿ ತಿಳ್ಕೊ ಕಾಲ ಹಾಕುವ ಚಪ್ಪಲಿ ಇನ್ನೂರು ಕೊಡ. ಬರೀ ಅಧ್ಯಕ್ಷರು. ಯಾವನಪ್ಪ ಮಾಜಿ ಅಧ್ಯಕ್ಷರಾದಂತ ಈಗ ಹಾಲಿ ಅಧ್ಯಕ್ಷರಾದ ಗಂಗಾವಕ್ಕರಿಗೆ ಶಾಲೆ ಹೊದಿಸಿ ಮಾಲೆಯನ್ನು ಅರ್ಪಣೆ ಮಾಡಬೇಕಾಗಿದೆ. ಅದಕ್ಕೆ ಮೊದಲು ನಮಗೊಂದು ಶಾಲ್ ಕೊಡ್ರಿ
ಫಂಕ್ಷನ್ ಹಾಳು ಮಾಡಕ್ ಬಂದಿಲ್ಲ ಅವ್ನು. ಎದಕ್ಕೆ ಎದ್ದು ನಿಂತಿ ವಿಷಯ ಯಾಕೈತೈತಿ ಒಂದು ಬಿಡಿ ಇದ್ರೆ ಇಸ್ಬಿಡು, ಒಂದು ಬಿಡಿ ಕಾಲು ಬೀಳ್ತು ನಾವು ಮರ ಬಿಡಿ ಸೇರ್ಬೇಕು. ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರ ಅಂತೇಳಿ ಬಹಳ ಮನುಷ್ಯ ಎದುರು ಬಿಟ್ಟಾರ್ದೆ. ಆಗಿನ ಕಾಲದಾಗ ಇದ್ದು ಚಿಲಿಮಿ ಅವ್ರು ಸೇರ್ಲಿಕ್ಕೆ ನಾ ಹಾನಿಕಾರ ಹಾಕೋಣ ಹೂನಪ್ಪ ಎಲ್ಲಿದ್ದು ಕೆಲಸ ಗಂಡಕ ಸೇರ್ಲಿ ಹೆಂಗ್ ಹೇಳತ್ತವ ಊರಾಗ ಗಂಡಸರು ಅಟ್ಟ ಚಿಟ ಮಾಡ್ತಾರೆ, ನಿಮ್ಮಂತ ಏನ್ ಮಾಡ್ತಾರ ಮಗ ಕೆಲಸ ಮಾಡ ಅದಕ್ಕೆ ಹೊಂಟಾಳಿ ಹುಡ್ರ ಎಲ್ಲಾರು ಕೊಡಪ್ಪ ಇಲ್ಲ ಯಾವ ನಮ್ಮ ಮಾಜಿ ಅಧ್ಯಕ್ಷ ಗಾನಸೂರು ಧರ್ಮಪ್ರಭು ಕಲಿಯುಗದ ಗಮನ ಬಡವರ ಆಪತ್ತ ಬಾಂಧವ ಅಂತ ಹೆಸರಾಂತ ಪಡೆದ ನಮ್ಮ ಊರಿನ ಹಿರಿಯ ನಾಗರಿಕರಾದ ಧರ್ಮಪ್ಪನವರಿಂದ ಹಾಲಿ ಅಧ್ಯಕ್ಷರಾದ ಗಂಗವಕ್ಕಿಗೆ ಇವತ್ತು ಶಾಲು ಹೊದಿಸಿ ಹೋಮಾಲಿಯನ್ನು ಅರ್ಪಿಸಲಾಗುವುದು. ಈ ಎಲ್ಲ ಕಲಾಪಿ ಬಂಧುಗಳೇ ಎಲ್ಲರೂ ಜೋರಾದ ಚಪ್ಪಳೊಂದಿಗೆ ನಮ್ಮ ದಯವಿಟ್ಟು ಇವತ್ತು ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಹಿರಿಯರಿಗೂ ಹಾಗೂ ಅಣ್ಣ ತಮ್ಮಂದರಿಗೂ ಅಕ್ಕ ತಂಗಿಯರಿಗೂ ನನ್ನ ನಮಸ್ಕಾರಗಳು. ಅದಿರೆಲ್ಲೂ ಕುತ್ತರಿ ದೇವ್ ಕುತ್ತಂಗ ನಿಮಗೂ ಭೀಮಾನ ನಮಸ್ಕಾರ. ಹೌದ್ಲ ಆಯ್ತಾಯ್ತು, ನಿಮಗೂ ನಮಸ್ಕಾರಗಳು. ಆಯ್ತಾ ಅದರಂತೆ ಊರಿನ ಎಲ್ಲ ಗುರು ಹಿರಿಯರಿಗೆ ನನ್ನ ನಮನಗಳನ್ನು ಸಲ್ಲಿಸಿ ಒಂದೆರಡು ಹಿತನುಡಿಗಳನ್ನು ಹೇಳಬೇಕೆಂದು ಬಯಸ್ತೀನಿ. ನಮಸ್ಕಾರ ಮಾಡ್ತಾರೆ. ಇಲ್ಲಿ ಭಾಷಣ ಮಾಡಕತ್ತ ನೀವು ಹೊಸದಲ್ಲ, ಮೂರಿಗೆನ 20 ವರ್ಷದ ಮೈಕ್ ಸಿಕ್ತಂದ್ರೆ ಒಂದು ತಾಸು ಬರೀ ಇದನ್ನ ಹೊಯ್ಕೋತಿದೆ. ಕೇಳಿಲ್ಲ ನೀವು ನಮ್ಮೂರಾಗ ತಾಜ್ ಮಹಲ್ ಕಟ್ಟಿಸ್ತಾನು, ನಮ್ಮೂರಾಗ ಗೋಲ್ ಗುಮ್ಮಟ್ ಕಟ್ಟಿಸ್ತಾನು, ನಮ್ಮ ಹಳ್ಳಿ ದಿಲ್ಲಿ ಮಾಡ್ತಾನೆ, ದಿಲ್ಲಿ ಹೋಗಿ ಹಳ್ಳಿ ಮಾಡ್ತಾನೆ. ಯಪ್ಪ ಇದನ್ನ ಕೇಳಿ ಕೇಳಿ ತಲೆ ಕೆಟ್ಟ ನಮ್ಮ ನಿಮಗೊಂತಾಗಿದ್ರು ಇವು ಈಗ ಭಾಷಣ ಮಾಡಕತ್ತಿದಾಗ ಏನು ಕರೆಯೋದು ಹೇಳಿದಂದ್ರೆ ಅಟ್ಟ ಬಿಡ್ರಿ, ಸುಳ್ಳು ಹೇಳಿದ ಅಂದ್ರೆ ಗುಂಡುಗೋಲ್ ತಗೊಂಡು ಉಗುದು ಕೊಂದು ಬಿಡ್ರಿ ಅವನು ಬಂದಾನೆ. ಯಪ್ಪ ನಮ್ಮಪ್ಪ ಗಂಡಸ ನಂಗೆ ಊರಾಗ ಏನು ಮಾಡಿದ ನಟ್ಟಿಗೆ ಮಾಡಿದ್ರು. ಆಯ್ತಾಯ್ತು, ಊರಾಗ ಕೆಲಸ ಮಾಡಿ ಹೇಳ್ಬೇಕಲ್ಲ. ಇಲ್ಲದೊಂದು ಹೇಳಿ ಮಗಳ ಕಲ್ಲು ಗುಲ್ಲ ಟೋಪಿಗೆ ಹೋಗ್ತಾ ತೊಂದ ಬರ್ತೀವಿ. ಯಾರೋ ಮಕ್ಕಳು ನೀವು ಗೊತ್ತೈತಿ ನನಗೆ. ಯಾರ ಏನು ಮಾತಾಡ್ತೀವ ಮಾತಾಡ ಇಲ್ಲಿ ಊರಲ್ಲಿ ಸಿಸಿ ರೋಡ್ಗಳು ಮಾಡ್ತೀವಿ, ಮಾಡ್ಸಂಡ್ರು ಒಂದು ಚಾನ್ಸ್ ಕೊಡಿ. ಗಟ್ಟಗಳು ಮಾಡ್ತೀವಿ. ಇಲ್ಲ ಇನ್ನು ಒಂದ ಉಳಿದ ಲಾಸ್ಟ್ ಮಗಳ ಕೋಟ್ ನೋಡಿಸ್ಕೊಂಡ್ ಹೇಳ ಸುಮ್ಮ ಮನಿಗೆ ಹೋಗತ್ತನ. ಇನ್ನೊಂದ್ ಚಾನ್ಸ್ ಕಲ್ಲ ಬರ್ತಾವ, ಸಂಡಾಸ್ ರೂಮ್ಗಳು ಕಟ್ಸಿವಿ. ಮಾಡ್ಸಂಡ್ರು ಹುಡುಗರ ಕಲ್ಲ ಯಾಕೆ ಮನುಷ್ಯ ಮಗನ ಹೇಳ ಹಾಕ್ಬೇಕು ಭಾಳ ಆಗಿತ್ತು ನಿಂದ ಇರ್ಲಿ ದೋಸ್ತ ಏನು ಮಾಡಿದ ಅಂತ ನೋಡ್ಲಿ, ಕಂಬಗಳು ಹಾಕ್ಸಿವಿ. ಹೇಳ್ದವಪ್ಪ ಅಲ್ಲಲ್ಲಿ ಇಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ರೈತರಿಗೆ ಬರೀ 8 ತಾಸು ಕರೆಂಟ್ ಕೊಡ್ತಿದ್ರ. ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು 4 ತಾಸು ಕರೆಂಟ್ ಕೊಡಾಕತ್ತೀವಿ. ಮಗಳ ಕಲ್ಲಿಲ್ಲ ಹೋಗ್ತಾರೋ 3 ತಾಸು ಕೊಡ್ತಾರೋ ಮನುಷ್ಯ 4 ತಾಸು ಕೊಡಾಕತ್ತಿಲ್ಲ ನಮ್ಮ ಕಡೆ ಎಲ್ಲ. ಎದಕ್ಕೆ ಮಾತಾಡ್ತೋ ಪಟ್ಟಾಟಿ ಬಾಡಿ ಮಾಡ್ತವಣ. ಅದರಂತೆ ನಿರಂತರ ಜ್ಯೋತಿ 24 ತಾಸು ಕರೆಂಟ್ ಕೊಡುವಂಗ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಮಾಡಿವಿ. ಇವ್ರ ಮನ್ಯಾಗ ಹುಟ್ಟತಿ ಇವ್ರ ಸರ್ಕಾರ ಇನ್ನೊಂದು ಒಬ್ಬದ ಅದ ನಮ್ಮದ ಬೇಡ, ನಮ್ಮ ಎಲ್ಲಾರ್ದು ಕಂಬಗಳು ಹಾಕಿವಿ, ಎಲ್ಲ ಕೆಲಸಗಳು ಅಭಿವೃದ್ಧಿ ಮಾಡಿಬಿಟ್ಟಿವಿ. ಊರಾಗ ಕಂಬ ಹಾಕಿದ ನಿಮ್ಮ ಸರ್ಕಾರ, ಕಂಬ ಹಾಕಿವು, ವೈರ್ ಎಳೆದಿವು, ಎಲ್ಲ ಮಾಡಿವಿ. ವೈರ್ ಎಳ್ದು ನಿಮ್ಮ ಸರ್ಕಾರ. ಹೌದು, ಮತ್ತ ಬಡ್ಡ್ಯಾಗ ನಿಮ್ಮ ಅಪ್ಪನ ಸರ್ಕಾರ ಕೊಡ್ತದ ಬಲಬ ಬಲಪ ಹಾಕಿವಲ್ಲೇ ಎಲ್ಲ ಬಲಬ ಇದ್ರೆ ಹತ್ತಬೇಕಾಗಿತ್ಲ.
ಎದಕ್ಕೆ ಮಾಡ್ತೀರ ನೀಲಿಕ ರಾಜಕೀಯ? ವಿಷಯದಾಗ ನಿಮ್ಗೆ ಕಾಣಂಗಿಲ್ಲ ಅವ್ ಕಾಣ್ತಾವ್ ನೋಡ್ರಿ ಬಲಬ ನೀ ಕುಡ್ದು ಬಂದ್ರೆ ನಾ ಕುಡ್ದು ಬಂದ ನೋಡಿ. ನಿಮ್ಗೆ ಲೆಕ್ಕಲಿ ನಾವ ಕುಡ್ದಂಗ ಆಗೈತಿ. ಎದಕ್ ಕುಡ್ತಿರೋ? ಕುಡ್ದು ಮನ್ಯಾಗ ಬೀಳ್ಬೇಕಲ್ಲ, ಬಂದ ಫಂಕ್ಷನ್ ಹದಿಗೆಡಿಸ್ತೀರಿ. ಏನು ಊರಾಗ ದೊಡ್ಡವಾಗಿ ಊರು ಹದಿಗೆಡ್ಸಾಕ್ತಿದಿಲ್ಲ? ತಿಳಿದು ನಡುವಂದ್ರೆ ನಮ್ಮಂತ ಬುದ್ಧಿ ಹೇಳ್ಬೇಕು. ಅವಾಗ ಹೇಳಕತ್ತೀನಿ, ಬೇಗ ಗುಡಿಯಾಕ ಲೆಕ್ಕ ಕೊಡ್ಬೇಡ. ಇಲೆಕ್ಷನ್ ಬಂದಗಪ್ಲೆ ಮನೆಯವನ ಬಡವರಿಗೆ ಗುಡಿ ಕಟ್ಸಕ್ಕಾಗ್ಲಿ, ಸಾಮೂಹಿಕ ಬಡವರಿಗೆ ಮದ್ವಿಗೆ ಆಗಲಿ, ಊರ್ ಅಭಿವೃದ್ಧಿಗಾಗಿ 10 ರೂಪಾಯಿ ಕೊಡಂಗಿಲ್ಲ. ಇಲೆಕ್ಷನ್ ಬಂದು ಅಂದ್ರೆ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡ್ತೀರಿ. 5 ವರ್ಷ ಕುರ್ಚಿ ಬೇಕಲ್ಲ ಗಜ್ಜಾಗ ಕೂಡಾಕ. ಅದೇ ದುಡ್ಡು ಖರ್ಚು ಮಾಡಿ ಈಗ ನಿಮ್ಮಂತವ್ರೆ ಕಾಲ್ಮರ್ಲೆ ಹೊಡೆಸ್ಕೊಂಗಾಗೈತಿ. ಕಾಲ್ಮರ್ಲೆ ಹೊಡೆದ್ರೇನೋ? ಹೌದೌದು, ಈಗ ನಮಗೂ ಇಂಥವ್ರೆ ಬೇಕಾಗಿಲ್ಲ. ಹೌದೇನೋ ಹಂಡೇನೋ? ಹ? ಸರಿ ಮಾತಾಡ್ತೀರಿ? ಮಾತಾಡು. ಮುಂದೆ ಬಾ ಅಂಜಾಕ್ ಹೋಗ್ಬೇಡ ರಾಜ. 20 ವರ್ಷ ಕುರ್ಚಿಯಾಗ ಅಂಟ ಹಚ್ಕೊಂಡು ಕೂತಿದ್ವಿ. ಗಂಡಸ ಒಂದಾರು ಊರಾಗ ಒಳ್ಳೆ ಕೆಲಸ ಮಾಡ್ಬೇಕು. ಮಗಳ ನಮ್ಮ ಓಣ್ಯಾಗ ಬಂದೆ ತಿಳ್ಕೊ, ನಿನ್ನ ಹೆಣಾನು ಹೋಗಂಗಿಲ್ಲ. ಊರಾಗ ಗಟ್ರ ಮಾಡ್ಯಾನಂತ, ಸಿಸಿ ರೋಡ್ ಹಾಕ್ಯಾನಂತ. ಎದಕ್ಕೆ ಮಾತಾಡ್ತಿರೋ ಮನುಷ್ಯನ ಮಕ್ಕಳಿಗೆ? ಬಟ್ಟಿಗೆ ಅನ್ನ ತಿಂತೀರಿ, ಗೌರ್ಮೆಂಟ್ ಬಂದು ಲಂಚ ತಿಂತೀರಿ. ಬಿಡು, ಮುಂದೆ ಹೋಗ್ಬೇಕಿತ್ತು. ಹೇಳಿದ್ದೇನೆ ಹೇಳ್ತಿಲ್ಲ ಮಗನ, ಮತ್ತೊಂದು ಬೇರೆ ಹೇಳಿ ಮತ್ತೆ ಕೇಳುವಾಗ. ಬರೀ ಹೊಸ ಅಧ್ಯಕ್ಷರಾದ ನಮ್ಮ ಗಂಗಾವಕ್ಕಗಳು ಈಗ ಹೊಸ ಕಾರ್ಯಗಳು ನಮ್ಮ ಊರಾಗ ಏನು ಅಭಿವೃದ್ಧಿ ಮಾಡ್ಬೇಕಂತ ವಿಚಾರ ಮಾಡಿರಲ್ಲ. ಅದ್ರ ಬದಲು ತಾಮೊಂದೆರಡು ಹಿತ ನುಡಿಗಳ ಭಾಷೆನ ಹೇಳ್ಬೇಕಂತ ಕೇಳ್ಕೊತೀವಿ. ಬನ್ರಿ ಬರ. ಈ ಊರಿನ ಎಲ್ಲ ನನ್ನ ಅಣ್ಣ ತಮ್ಮಂದ್ರ, ಅಕ್ಕ ತಂಗಿಯರ, ತಾಯಿಗಳ ಮತ್ತು ಮಕ್ಕಳ, ನೀವು ನನ್ನನ್ನು ಓಟ್ ಹಾಕಿ ಆರಿಸ್ತನ್ನೋದಕ್ಕೆ ನಿಮಗೆ ನನ್ನ ಹೃದಯಪೂರ್ವಕ ಭೀಮಪ್ಪ. ಮಂದಿಗೆ ನಾ ಮಾಡ್ದು ನೀ ಮಾಡಿದಂದ್ರೆ ಹಿಂಗ ಹಾಕಿದ್ ಹಿಂಗ ನಿನ್ನ ಆಕಾರ ನೋಡಿ ಮಂದಿ ಕಾಲ್ ನಾ ಇರ್ತಾನೆ. ಬಂದು 2 ಸಲ ಮಾಡ್ತೀವಿ, ಮೊದಲು ಮಾಡಿ ಕಡೆ ಹೋಗ ಹಣ್ಣುಗೋಡ್ರ ಹಾಕಿಗೋಡ್ರ ಮಾಡಿದ್ರೆ ಮಾಡ್ಕಿದ್ರಿ. ಹಂಗೆಲ್ಲ ಸಾಯಂಗಿಲ್ಲ ಭೀಮಪ್ಪನ. ಮಾತಾಡ್ಬಾರ್ದ, ಭಾಷೆ ಮಾಡಾಗ ಮಾತಾಡ್ಬಾರ್ದು. ಏನ್ ಮಾತಾಡ್ಬಾರ್ದು? ನಿಂಗಪ್ಪನ ಹೇಳವ್ರಿಗೆ ಅದಕ್ಕೆ ಕುಡುಕುತ್ತವೆ. ಈಗ ಆಯ್ತಪ್ಪ, ನಮಸ್ಕಾರ ಮಾಡಿದ್ನೆಲ್ಲ. ಏನ್ ಮಾಡ್ತೀವಿ ಮಾಡಿ ಹೋಗ. ಅದಕ್ಕೋಸ್ಕರ ನಿಮಗೆ ಏನೇ ಸಹಾಯ ಸಹಕಾರ ಬೇಕಾದ್ರ ಬಂದು ನನ್ನನ್ನು ಕೇಳಿ. ಯಾರಿಗೆ ಕಂಟ್ರೋಲ್ ಕಾಡಿಲ್ಲೋ ಕಿವಿ ಬಂದಾಗ್ಯವನ ಪಂಚಾಯತಿಗೆ ಹೇಳಿದ್ದೆಪ್ಪ. ನೀ ಚೀರಾಡಕತ್ತಿಲ್ಲ, ಕಿವಿ ಕೇಳಿಸ್ವ ಹೊಡ್ಕೊಂಡು ಸಾತ್ಗಿತ್ತಾನಪ್ಪ ಫಂಕ್ಷನ್ದಾಗ. ನೀವು ಅದನ್ನ ಹೇಳಿ, ಅವ್ನು ಹೇಳು ಕರೆಕ್ಟ್ ಮಾತಾಗಿರಬೇಕು. ಅದಕ್ಕೋಸ್ಕರ ನಿಮ್ಗೆ ಏನೇ ಕೆಲಸ ಆದ್ರೂ ನಾವು ಮುಂದೆ ನಿಂತು ಮಾಡ್ಕೊಡ್ತೀವಿ. ಯಾರಿಗೆ ಆಧಾರ್ ಕಾರ್ಡ್ ಇಲ್ಲ, ಯಾರಿಗೆ ಕಂಟ್ರೋಲ್ ಕಾರ್ಡ್ ಇಲ್ಲ, ಮತ್ತ ಪ್ಯಾನ್ ಕಾರ್ಡ್ ಇಲ್ಲ, ಮತ್ತ ಬ್ಯಾಂಕ್ ಪಾಸ್ಬುಕ್ ಯಾರಿಗೆ ಇರಲ್ಲ, ಅದನ್ನಾದ್ರೂ ನಾವು ಮುಂದೆ ನಿಂತು ಮಾಡಿಸ್ಕೊಡ್ತೀವಿ. ಅದಕ್ಕೋಸ್ಕರ ಈಗ ಮನೆಗೆ ನಳಗಳು ಬಂದಾಳು, ನಳ ಮಾಡಿಸ್ಕೊಡ್ತೀವಿ. ಯಾಕಂದ್ರೆ ಹೆಣ್ಣು ಮಕ್ಕಳು ಹೊರಗಡೆ ನೀರು ಹೋಗಿ ತರೋದಕ್ಕೆ ತೊಂದರೆ ಆಗ್ತೇವೆ. ಮನೆಗೆ ನಳ ಮಾಡಿಸ್ತೀವಿ. ಮತ್ತ ಅದು ಅಲ್ಲದ ಮನೆಗೆ ಶೌಚಾಲಯನೂ ಕಟ್ಸಿ. ಅದನ್ನ ಸಾವಕಾಶ ಹೇಳ ಬಾಳಕತ್ತೇವ ಪಾಯ್ಕಾನಿಲಕ್ಕ ಕುಡ್ದು ಜನ ಸಂಡಾಸ್ ಕೂತ ಹಂದಿ ಕೂತಿ ಕುಲಾಕತ್ತೇವ ಪಾಯ್ಕಾನೇನ ನೀನು ಹಂದಿ ಕೂತ್ರೆ ಕಟ್ಟದ ನಂತರ ನಾನೇ ಕೂತ್ರೆ ಯಾವಾಗ ಎಲ್ಲಿ ಅದ್ರಾಗ ಬಂದ ಜಾಕ ಮಾಡಿಲ್ಲ. ಆಯ್ತಪ್ಪ, ನಿನಗೂ ಪಾಯ್ಕಾನ್ ಕಟ್ಸೋನು.
ಯಾವ ಹಾ? ನನಗೆ ಎಲ್ಲರ ಪೈಖಾನಿ ಕಟ್ಟಿಸ ತಿಳ್ಕೊ ಅದ್ರ ಉದ್ಘಾಟನೆಗೆ ನಿನ್ನ ಹಾಕ್ತೇನೆ. ಆಯ್ತಪ್ಪ ನಾನೇ ಬರ್ತೀನಿ ನೀವು ಉದ್ಘಾಟನೆ ಮಾಡಕ್. ಮತ್ತೆ ಚೌಕಟ್ ಸೈಜ್ ಇಡ್ತಾರ ಅವನ ಅದು ನಿನಗ ಗೊತ್ತಿಲ್ಲ. ಯವ್ವ ನೀನು ಸೈಜ್ ಹಾಕಾರ ನನಗೆ ಗೊತ್ತೈತೆ. ನಾನೇ ಹಾಕೊಡು ನಾನು. ನಿಂದೆ 2.5 ಐತಿವ 3 ಫೂಟ್ ಐತಿವ ಒಂದು 4 4 ಫೂಟ್ ನಾನು ನಂಗೆ ಅದ ಚಿಂತೆ ಇತ್ತು. ನಾ ಜೇರ್ ಕಡ್ದು 2.5 ತಂದು ಕುಡಿಸೋದು ನೀವು ಉದ್ಘಾಟನೆ ಒಳಗೆ ಕುಂಡ್ರದು ದೊಡ್ಡ ಹಡಗ್ ಮುಳುಬಾರ್ದವ ಇವರು ಪೈಕನ್ ಬೇಕೋ ಬೇಡಪ್ಪ? ಬೇಕವ್ವ ಹಾಗಾದ್ರೆ ನನಗೆ ದೊಡ್ಡದಾಗ ಕಟ್ಟಿಸ್ಕೊಡಿವ. ಆಯ್ತಪ್ಪ ದೊಡ್ಡ ಮತ್ತೆ ಮೊದಲಾಗಿ ನೀನು ಅರ್ಧ ತುಂಬ ಹೋಗ್ತಾರೆ ಅದಕ್ಕೆ ಕಟ್ಟು ಕೈಲಿ ಗಾಳಿ ಕಟ್ಟಿಸ್ಬಿಡುವ. ಒಟ್ಟ ಕುಟ್ರಿ ಬಿದ್ರು ಒಟ್ಟ ಡೈಲಿ ಹೊತ್ತಿರಬಾರ್ದು. ಆಯ್ತಪ್ಪ ದೊಡ್ಡ ಕಟ್ಟಿಸ್ತೀನಿ ಆಯ್ತಾ? ಉದ್ಘಾಟನೆ ಬರೋದು ಮರಿಬೇಡ. ಆಯ್ತಪ್ಪ. ಪೈಖಾನಿ ಉದ್ಘಾಟನೆ ಅಧ್ಯಕ್ಷನಿಗೆ ಅದಕ್ಕೋಸ್ಕರ ನಾನು ಯಾಕಂದ್ರ ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದಾಕಿದ್ದೀನಿ. ಬಡವರ ಕಷ್ಟ ಏನಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಯಾವುದು ಸಂಕೋಚ ಇಲ್ಲದೆ ಪಂಚಾಯತ್ ಬಂದು ನನ್ನನ್ನು ಕಾಣಿ ನಿಮಗೆಲ್ಲ ಸಹಾಯ ಸಹಕಾರ ಮಾಡಿಕೊಡ್ತೀನಿ. ಇವು 2 ಮಾತು ಹೇಳಿ ಈ ನನ್ನ ಬಡತನದ ಹುಟ್ಟಿದೀನಿ ಮತ್ತೇನು ಮ್ಯಾಗಿಂದ ತೆಗಿದ್ಬಿಟ್ಟ ಬುರು ಮಿಂಚಾಕೈತೈತಲ್ಲ. ಇದೆಲ್ಲ ನಮ್ಮ ದನಿಯರ ಆಶೀರ್ವಾದ. ಅಂದ್ರೆ ನೀರು ಕುಡ್ದೆ ಅಂದಾಗ ತಿಳಿದೋಡ್ರ ರಾಜಕೀಯ ಯಾರು ನಿನ್ನೆ ಹರಕ್ಷಿನಿ ಹುಟ್ಟಿದ್ಲ ಒಂದ ಬರ್ತಿಗ್ ಮಿಂಚಾಕತ್ತದಿ ಯವ್ವ. ಎಲ್ಲಿ ಬಂದು ಎಲ್ಲ ಮಿಂಚು ಕೊಳ್ಳಾಗ ಹಾಕೊಳಕ್ ತಾಳಿದ್ದಿದ್ದಿಲ್ಲ ಹಿಂಗೆ. ಹೇಳಿದ್ದೆಲ್ಲ ಇದೆಲ್ಲ ಅವರ ಆಶೀರ್ವಾದ. ಅಂದ್ರ ನೀರ್ ಅವ್ರ ಮನ್ಯಾನ ಕುಡ್ದದೆ ಅಂದ್ರೆ 20 ವರ್ಷ ಅಂತ ಹೊಯ್ಕೋದಪ್ಪ. ನಾವು ಮನುಷ್ಯನ ಮಗ ಇದನ್ನ ಹೊಯ್ಕೋತಿದ್ದೆ. ಏನಂತ ನಿನಗೊಂದು ತಾಕಿತೇವ ಈಗ ಏನು ಮಾಡಿಸ್ತಾನ ಅಂದದಿಲ್ಲ ಇನ್ನ ಭಾಷೆ ಮಾಡಾಕ ಇಲ್ಲೇನಿರ್ತದೆ. ನಾ ಮಾತಾಡಿ ತಪ್ಪಾಗೈತಿ ನನ್ನ ಕಡೆ ಏನು ನೀವು ಹೇಳಿ ಮನಿಗೆ ಹೋಗ 5 ವರ್ಷ ಮುಂಚೆ ನಿಂದಾಯ್ತಿ. ಯಾಕಂದ್ರೆ ನಮ್ಮ ಊರಾಗ ತಲೆ ಕೆಟ್ಟಾಗಿ ಬಂದಿವು. ಈ ಮಗನ ಭಾಷೆನ ಕೇಳಿ ಏನ್ ಆಯ್ತು ದೊಡ್ಡವ್ರಿಗೆ ಮಾತಾಡ್ಬಾರ್ದಪ್ಪ ಹಂಗೆಲ್ಲ. ಯಾವ ಅವನು ನನ್ನಂಗೀಗ ಅಧ್ಯಕ್ಷಿಲ್ಲ ಗಿಧ್ಯಕ್ಷಿಲ್ಲ ನೀ ಅಧ್ಯಕ್ಷಿ ನಿನಗ್ ಮಾತಾಡಂಗಿಲ್ಲ. ಆದ್ರೆ ನಿನಗೊಂದು ತಾಕಿತೇವ ಈಗ ತಿತ್ತಂದ್ರೆ ಈಗ ಏನ್ ಹೇಳಿದಿಲ್ಲ ಅವೆಲ್ಲ ಮಾಡ. ನೀಗ್ಲಿಲ್ಲ ಅಂದ್ರೆ ಏನಕ್ಕೈತಿ ಹೇಳು. ಹಾಗೆಲ್ಲ ಮಾಡ್ಕೊಳ್ತೀವಿ ನಾವು ಮಾಡೋದನ್ನೇ ಹೇಳ್ತೀವಿ. ಹೇಳಿ ಮಾಡೋದು ಬಿಡೋದಿಲ್ಲ. ನಾವು ಮಾಡಿದ ಮೇಲೆ ತರ ನನಗ ಭರವಸೆ ಬರ್ತೈತಲ್ಲ. ಮಾಡಿದ ಮೇಲೆ ನನಗೆ ಬೇಡ್ತೇವ. ಆಯ್ತು ಮಾಡ್ಲಾರ್ದ ಬೇಡ್ತಾರೆ ಸೇರಿ ನಾನ್ ನೋಡಂಗಿಲ್ಲವ. ನೀ ನೋಡ ಬಿಡಪ್ಪ ನಾವು ಹಾದಿಗೆ ಹೋಗ ನೋಡಂಗಿಲ್ಲ ಹರ್ಕೊಂಡ್ ಮನಿಗೆ ಹೋಗ್ತಾನೆ. ಯಾರು ಹೊರಂಗಿಲ್ಲ. ನೀನ್ ದಿನ ಜೈಕಾರ ಹಾಕ್ತಾರ ಸನ್ಮಾನ ಮಾಡ್ತಾರ. ಹಂಗ ಕೆಲಸ ಮಾಡಿ ತೋರಿಸ್ತೀವಿ. ಬರ್ಲಿಲ್ಲ ಅಂದ್ರೆ ನಿಮ್ ಮನಿ ತಂದು ಹಾಕ್ತೇನ್ರಕ್ಕ ಮಾಡಬೇಕು. ಏನ್ ಹಾಕ್ತೀಯ ತಿನ್ನಾಕ ಮನಿ ಅವ್ನ ಅಡಿ ಒಂದು ಹೆಂಗಿತ್ತು ಗೊತ್ತೇನು ಮನುಷ್ಯನ ಮಗದ. ಹೆಂಗಿದ್ದಪ್ಪ ನನಗ ಒಂದ ತೋಳಿಲ್ಲ ಇವಾಗ 2 ತೋಳಿದ್ದ ಮನುಷ್ಯನ ಮಗ. ಈಗ ನೋಡಿ ಒಂದ್ರ ಮೇಲೆ ಒಂದು ಸಿಗಿಸ್ಕೊಂಡಾನ. ಎದುರ್ದಿಲ್ಲ ಅವ್ರ ಹಣಿ ಬಾರಲ್ಲ ಲಂಚ ಯಾಕ ಅದ ನಿನಗ್ ಬರ್ಲಿಲ್ಲ. ಪಂಚಾಯತ್ ಸೆಕ್ರೆಟರಿಗಳದು ತಿನ್ನೋದು, ಗಟ್ರ ಅವ್ರದ್ದು ತಿನ್ನೋದು, ಊರಾಗ ಲೈಮನ್ಗಳದು ತಿನ್ನೋದು. ಅವ್ರ ಕಷ್ಟಪಟ್ಟಿರ್ತಾರ ಮಾಡ್ತಾರ. ಗೋಳಿ ಬಸವಣ್ಣ ಆಗೈತಿ ನಮ್ಮ ಮಾಡ್ದಪ್ಪ. ಊರಾಗಿದ್ ತಿಂದು ಮಾತಾಡಕ್ ನಾಲಿ ಬರೋದು. ಯವ್ವ ಮೊದಲನೇದ ಆಕಾರ ಬಾಳ ಐತಿ ತೊಡೆ ತಿಂದಿ ನಾವೆಲ್ಲ ತಿನ್ನಂಗಿಲ್ಲ ಹಂಗೆಲ್ಲ ತಿನ್ಲಾರ್ದ ಮಾಡಕ್ ಆಗುದಿಲ್ಲ. ಈಗ ಮಾಡಿ ತೋರಿಸ್ತೀವಪ್ಪ. ರೊಕ್ಕ ಖರ್ಚು ಮಾಡಿದ್ವಿ ಎಲ್ಲಿ ತಕ್ಕೊಳಕಿ ರೊಕ್ಕ ಖರ್ಚು ಮಾಡಿ ತಕೊಳ್ಳೋಕೆ ಹಂಗ ಬಿಟ್ಟು ಬಿಡ್ಬೇಕಾನ ತಕ್ಕೊಳಕ್ಕೆ ಬಾಳ ಮೋಡ್ಯಾಗ ಬಾಡಿ ನೀನು ಕಡೆಗೆ ಬರೋಣ ಮಾರೇ ನಾವು ಏನ್ ಮಾತಾಡ್ತಾನ ಮಾತಾಡಬೇಕು ಮಾತ ಹಸಿಗೋಡ್ಯಾಗ ಹಳ್ಳ ಹೋಗಂಗಿರ್ಬೇಕು. ಅಕ್ಕಿ ಮಾಡೇತಾಳ ಅಕ್ಕಿ ಮ್ಯಾಲ ಮಾತಾಡೋದು ಅಲ್ಲಿದ ಜೀವನ. ನಾ ಸರ್ಕಾರಕ್ಕಾಗಿ ಹುಟ್ಟಿಲ್ಲ ನಮ್ಮ ಅವ್ವ ಅಪ್ಪುಗಳಿಗಾಗಿ ಹುಟ್ಟಿದ್ ಇವತ್ತು ಮೊದಲು ತಿಳ್ಕೋಬೇಕು. ಹಿಂದಕ್ಕೆ ಸತ್ಯ ಹರಿಶ್ಚಂದ್ರಾಜ ನ್ಯಾಯಕ್ಕಾಗಿ ಧರ್ಮಕ್ಕಾಗಿ ತನ್ನನ್ನು ತಾನು ಮಾರಿಕೊಂಡ ಮಶಾನಕ್ಕಾದ. ಈಗ ನಾವು ಕಂಡಕ್ಕಾಗಿ ಹೆಂಡಕ್ಕಾಗಿ ಕೊಡುವ ರೊಕ್ಕಕ್ಕಾಗಿ ನಮ್ಮ ತಾಣವನ್ನು ನಾವು ಮಾರ್ಕೊಂಡೀವಿ. 100 ರೂಪಾಯಿ ಕೊಟ್ಟವಂಗ ಹಾಕುದ, 500 ಕೊಟ್ಟವಂಗ ಹಾಕುದ. ರೊಕ್ಕಕ್ಕ ಸತ್ಯ ಎಂಬುದು ನಮ್ಮನ್ನ ನಾವು ಮಾರ್ಕೊಂಡ ಬಳಿಕ ಅವ್ರನ್ನ ಕೇಳುವ ಅಧಿಕಾರ ನಮಗಿಲ್ಲ. ತಿಳ್ಕೊ ಮೊದಲ ನಮ್ಮ ತಾಣ ನಾವು ಯಾವತ್ತೂ ಕಳ್ಕೋಬಾರದು. ನಮ್ಮ ತಾಣ ನಾವು ಕಳ್ಕೊಂಡ ಬಳಿಕ ಅವ್ರಿಗೆ ಕೇಳುವ ಅಧಿಕಾರ ಏನೈತಿ. ಪಚ್ಚಿ ಕಿಟ್ಟಿ ಎತ್ತಾಗ ಮಾತಾಡಬಾರದು. ಸರ್ಕಾರದ ಸೌಲಭ್ಯ ಮೇಲೆ ಜೀವನ ಮಾಡವ. ಅದಕ್ಕಾಗಿ ನಾವು ಹುಟ್ಟಿಲ್ಲ, ಅವ್ವ ಅಪ್ಪ ಹುಟ್ಟಿದ್ದು ದಡಂದ ದುಡದ ರೈತನ ಮಕ್ಕಳಾಗಿ ಸಾಕ್ತೀವಿ ಅನ್ನೋದು ಭರವಸೆ ಇರಬೇಕು.
ಅವಾಗ ಅದನ್ನ ಹಾಕಿದ ಇವಾಗ ಇದನ್ನ ಹಾಕಿದ ಅಂತ ಹೊಟ್ಟೆ ಹುರ್ಕೋಬಾರ್ದು. ನಾವು ಅವ್ರಿಗೆ ಹುಟ್ಟಿಲ್ಲ, ನಮ್ಮ ಅವ್ವ ಅಪ್ಪ ಹುಟ್ಟಿದೀವಂತ ನಮ್ಮ ತಾನ ಯಾವ ಮಾರ್ಕೋದಿಲ್ಲ. ಅವು ನಿಜವಾಗಿ ಅಪ್ಪ ಹುಟ್ಟಿದ ಮಕ್ಕಳು. ನಿಂಗಪ್ಪ ನನ್ನ ಮತ್ತೆ ಚಪ್ಪಾಳೆ ಬಿಡ್ರಪ್ಪ. ಅದಕ್ಕೆ ಹೇಳಕತ್ತೀನಿ, ಓಟಿಗಾಗಿ ಯಾವತ್ತು ನಮ್ಮನ್ನ ನಾವು ಮಾರ್ಕೋಬಾರ್ದು. ಕೊಂಡಿರ್ತಾರೆ ಇದೇ ನನಗೆ ಒಬ್ಬ ಚಪ್ಪಲಿ ಬಿಡಿ ಅಂದ್ರೆ ಅದಕ್ಕೆ ನಮ್ ಕೊಡ್ತಾಳೆ ಫಂಕ್ಷನ್ ಹದಗೆಡಿಸ್ಬೇಡ ಕೊಡ್ತಾಳೆ. ಕೇಳ್ತೀನಿ ಉಡ್ಯಾಕ ರೊಕ್ಕ ಕೊಟ್ಟಾಗ ಹೇಳ್ಬೇಕು, ಬೇಡ ಯವ್ವ ನನಗಿದ ತಿನ್ನಾಕ ಗಂಡ ಕೊಟ್ಟಾಗ ಬೇಡ ಯವ್ವ ಇದು ನನಗ, ರೊಕ್ಕ ಕೊಟ್ಟಾಕ ಬಂದಾಗ ಬೇಡ ಯವ್ವ ಇದು ನನಗ, ಗಂಟ ಪೂರ್ತಿ ಕೊಡೋದು ಆಯ್ತು ನಿಂಗಪ್ಪ. ಅದಕ್ಕೋಸ್ಕರ ನಿಮಗೆ ಏನೇ ಕಷ್ಟ ಬಂದ್ರು ಸಹಾಯ ಬೇಕಾದ್ರೂ ಬಂದು ನನ್ನ ಕೇಳಿ. ನೀವು 2 ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತಿ. ಅದಕ್ಕೆ ಹೇಳ್ತಾರೆ, ಹೆಣ್ಣೊಂದು ಕಲಿತರೆ ಸಾಲೊಂದು ತರದಂತೆ. ಹೆಣ್ಣು ಮಕ್ಕಳ ಕಷ್ಟ ಹೆಣ್ಣಾಗಿ ಅರ್ಥ ಆಗುತ್ತೆ ಅಂತ ಸ್ವಚ್ಛವಾಗಿ ಚೊಕ್ಕವಾಗಿ ಎಷ್ಟು ಅರ್ಥಪೂರ್ವವಾಗಿ ಹೇಳಿದಳು ಗಂಗವ್ವಕ್ಕ. ಹೆಣ್ಣು ಮಕ್ಕಳಿಗೆ ಬಯಲು ನೀರು ತರಲು ಹೋಗೋದತ್ತ ಮನೆ ಮನೆಗೆ ನೀರಿನ ನಳ ಮಾಡಿಸಿಕೊಡ್ತಾರಂತ ಶೌಚಾಲಯ. ಮತ್ತೀಗ ದಿವಸಕ್ಕೊಂದು ಕಾಯ್ದೆ ಬಂದು ಸರ್ಕಾರದಿಂದ ಸಿಗುತ್ತಿರುವ ಅನ್ನ ಭಾಗ್ಯ ಎಂಬ ರೇಷನ ನಿಜವಾಗಿ ಬಡವರಿಗೆ ಸಲ್ಲದಂತಾಗಿ ಬಿಟ್ಟೈತಿ. ಹಿಂಗಾಗಿ ಬಡವರಿಗೆ ಸಿಗಬೇಕಾದ ಸೌಲಭ್ಯ ಸರಿಯಾಗಿ ಸಿಗಲಾರದಾಗಿ ಬಿಟ್ಟೈತಿ. ಅದಕ್ಕೋಸ್ಕರ ರೇಷನ್ ಕಾರ್ಡ್ ಮತ್ತೆ ಅನ್ನ ಭಾಗ್ಯ ಸಿಗುವಾಗ ನಾನು ಹೊಸ ಕಾನೂನು ಮಾಡ್ತೇನೆ ಅಂತ ಹೇಳಿದ್ರೆ ಸಂತೋಷ. ನಿನ್ನ ರೇಷನ್ ಕಾರ್ಡ್ ರದ್ದಾಗಿ 3 ವರ್ಷ ಆಯ್ತು. ತಿಂಗಳಿಗೊಮ್ಮೆ ಬಾಗಿಲ ತೆಗೆದಗಪ್ಲೆ ಮೊದಲು ನಮಗ ಕೊಟ್ಟು ಊರಾಗ ಕೊಡಂತೆ ನೀವು ಜಗಳ ತೆಗಿತೀರಿ. ಆದ್ರೆ ನಿಮ್ಮದು ರದ್ದಾಗಿ ಹೋಗೈತಿ. ಎಲ್ಲಿಂದ ಕೊಡ್ಬೇಕು ಅವ್ರಿಗೆ? ಹೆಬ್ಬಟ್ಟು ಹೊತ್ತಿದ್ರೆ ಮಾತ್ರ ಈಗ ಅವ್ರಿಗೆ ಬರ್ಬೇಕಂತ ಕಾನೂನು ಬಂದೈತಿ. ನೀವು ಅದನ್ನು ಸರಿಯಾಗಿ ಮಾಡಿಲ್ಲ, ಅದು ನಿಮಗೆ ಸಿಗುದಿಲ್ಲ. ಊರಾಗ ಜಗಳ ಮಾಡಿ ಅವ್ರನ್ನ ಬಾಗಿಲ ಹೆಕ್ಕಿಸ್ತೀರಿ, ಬಡವರು ದಗದಕ್ಕೆ ಹೋಗಾರ್ಸುದೇ ಇಂದ ರೇಷನ್ ಕೊಡ್ತಾರೆ ಅಂತೇಳಿ ನಿಮ್ಗೂ ಪ್ರಸಂಗ ಬಂದೈತಿ. ಹಂಗಾಗಬಾರ್ದು. ಮೊದಲ ನೀವು ಮಾಡಿಸ್ಕೋ ರೇಷನ್ ಕಾರ್ಡ್. ಹೋಗ್ರಿ ಹೇಳಿಸ್ಕೋರಿ. ಕರೆ ಹೇಳಂತ ಇವಳು ಮೆಣಸಿನಕಾಯಿ ಇಟ್ಟಂಗೆ ಆಕೈತಿ. ಸುಳ್ಳು ಮಾತಾಡಂತಿಲ್ಲ. ಮಗಳ ನಿನ್ನಿಂದ ಊರಾಗ ಬಡವರ ದಗದಕ್ಕೆ ಹೋಗಲ್ದಂಗ ಆಗೈತಿ. ಮೊದಲ ರೇಷನ್ ಕಾರ್ಡ್ ನಿಂದ ಆಗಬೇಕ. ನಾವು ನನಗೆ ದುಡ್ಡು ತಂದು ಹಾಕ್ತಾರ, ನನ್ನಿಂದ ದಗದಕ್ಕೆ ಹೋಗಿಲ್ಲ. ಜಗಳ ತೆಗೆದು ರೇಷನ್ ಅಂಗಡಿ ಬಂದ್ ಮಾಡಿಸ್ತಿಲ್ಲ. ಬಂದ್ ಮಾಡ್ಸೋಣ ಕೊಡೋದು ಮತ್ತೆ ಅವ್ರ ಅಪ್ಪಳ ಮೇಲೆ ಕೊಡ್ತಾರ. ಯಾವ ನಮ್ಮ ಗ್ರಾಮ ಪಂಚಾಯತ್ ನಾಳೆಕೆ ಊರಾಗ ಮಾಡ್ತಾಳ ಒಪ್ಪದಾಗದ. ಈಗ ಹಿಂಗ್ ನಡೆಸಲಿಕ್ಕೆ ನಡೆಸಿಲ್ಲ. ನನ್ನ ಕೈಯಾದ ಪಾರಕ್ಕೆ ಹೋಗ್ಲಿ, ಎಲ್ಲರ ಕೈಯಪ್ಪ, ಇಂಥವ್ರ ಮಕ್ಕಳ ಕೈಯ ಪಾರಕ. ಇವ್ ಕೇಳುವಲ್ಲ ಬಿಡುವಲ್ಲ. ಗಂಡಸರ ಕೇಳದಪ್ಪ ಏನ್ ಇಸ್ಕೋಬಾರ್ದತ್ತ, ಹಂಗ ಓಟ್ ಹಾಕ್ಬೇಕ. ಪುಕ್ಷಟಿ ಹಾರಿಸ್ಬಿಡ್ತಾರ ನೀವು. ಕೆಸಬಾಯಿ ಹೋಗ ಅವ್ 1-2-3 ಲಕ್ಷ ಹಾಳಾಗಬೇಕು ಅವರು. ಬೇಡ ಕೇಳಕಿದ್ದೀನಿ. ಮತ್ತೆ ಇಸ್ಕೊಲಿಕ್ಕಾರ ಹಂಗ ಹಾರಿಸ್ಬಿಡ್ತಾರ. ಆಡ್ಬೇಕು. ಅದಕ್ಕೆ ಹೇಳಿನಿಲ್ಲ, ಕೆರಿ ಗುಂಡಾರ್ ಕೆರಿಗಳು ಕಟ್ಟಿಸ್ಬೇಕು, ಬಾಯಿ ತೆಗೆ ಸಾಮೂಹಿಕ ವಿವಾಹ ಮಾಡ್ಬೇಕು, 3 ಗ್ರಾಮ ದೇವರ ಜಾತ್ರೆಗಾಗಿ ಮಾಡ್ಬೇಕು, ಅನ್ನ ದಾಸೋಹ ಇಡಬೇಕು. ಕಂಡಕ ಹೆಂಡಕ ಚಟಕ ಅಲ್ಲ ಮಾಡ್ಬೇಕು. ಹೆಂಗ ಸತ್ತವರು ಅವರ ಹೆಸರ ಪ್ರತಿಯೊಬ್ಬರ ಉಸಿರಿನೊಳಗಿರ್ಬೇಕ. ಸೌಕಾರ ಧರ್ಮಪ್ಪನವರಂತ ಮಕ್ಕಳ ಮೊಮ್ಮಕ್ಕಳಿಗೆ ಹೇಳುವಂಗ ಹೆಸರಿರಬೇಕು. ಅವನೇ ಕೆತ್ತ ಹೆಸರ ಮನುಷ್ಯನ ಕೆಲಸ ಮಾಡ್ಬೇಕು. ಹಂಗ ಮಾಡ್ಬೇಕು. ಊರಾಗ ಒಂದು ಪೈಕಾಡಿ ಮ್ಯಾಗ ಹೆಸರಿಲ್ಲ ಒಂದು. ಅದೇ ಹೇಳಿ ಮತ್ತು ಧರ್ಮಪ್ಪ ಇನ್ನು ಬಾಯಾಗ ಇಂಥವ್ರ ಹೆಸರು ಬರ್ತಾವ. ತಿಂದಾಗ ಕಾಣ್ತೀವ್ರ ನೀ ಹಿಂದಿಲ್ಲ. ಅವ್ರ ಉದಾಹರಣೆ ಕೊಟ್ಟು ಮಾತಾಡಿ ಹಂಗ ಮಾಡ್ಬೇಕಂತ. ನಮ್ಮಂತವ್ರ ಹೆಸರು ಹೇಳು, ಕಿಮ್ಮತ್ತ ಬರ್ತತಿ. ಧರ್ಮಪ್ಪನವ್ರ ಹೆಸರು ಇರ್ಬೇಕಂತ ಗುಡಿ ಗುಂಡಾರ ಮೇಲೆ ಪಾಯ್ಕಾಡಿ ಮೇಲೆ ಹಾಕಿಸ್ ಬರ್ತದ ಕಿಮ್ಮತ್. ಇವ್ರು ನೀ ಕೇಳಾಗ ಅದೇ ಆತಾಗ ನಮ್ಮವು ಗಂಗವ್ ಗತಿ ನಮಗತಿ ಹೇಳ ನೀನು ನಮ್ಮಂಗ. ಯಾವ ನಮ್ಮವ ಪಂಚಾಯತಿ ಅಧ್ಯಕ್ಷರಿಗೆ ನನಗೇನು ರೇಷನ್ ಕಾರ್ಡ, ಕಂಟ್ರೋಲ್ ಕಾರ್ಡ, ಮತ್ತೇನದ ಜೋರಿ ಹೇಳ ಅನ್ನ ಭಾಗ್ಯ ಏನು ಜೋರಿ ಹೇಳ್ರಿ. ಒಟ್ಟ ತಾಯಿ ಕಾರ್ಡ ಮರ್ನುತ್ತಾರ. ಯಾವ ಆಧಾರ್ ಕಾರ್ಡ್, ತಾಯಿ ಕಾರ್ಡ್, ಮರ್ನುತ್ತಾರ ಇವೆಲ್ಲ. ತಾಯಿ ಕಾರ್ಡ್ ಅದ್ರದ ನ್ಯಾಯ ಭಾಳ ಹತ್ತಾಕೈತಿ ಹೆಂಗಸರ್ದ. ನಾ ಮಾಡಿಸಿಟ್ಕೊಂಡ್ ಬಿಡ್ತಾನ. ಇಲೆಕ್ಷನ್ ಕಾರ್ಡ್ ಇದ್ರು ಹಾಕಿಸ್ಕೋತಾರ. ಅರ್ಧದ ಅವಶ್ಯಕತೆ ಇಲ್ಲ. ನಮಗೆ ಬೇಕಾದ ಮನಿಗ್ ಬಂದ ಮಾಡ್ಕೊಂಡ್ ಹೋಗ್ತಾರ. ಅಂತ ಮಾಡ್ಸಂಗಿಲ್ಲ.
ಯಾವ ನನಗೇನು ಕಂಟ್ರೋಲ್ ಕಾರ್ಡ್ ಮಾಡಿಸ್ತಿಲ್ಲ. ನನ್ನ ಕಂಟ್ರೋಲ್ ಕಾರ್ಡಿಗೆ ಅಕ್ಕಿ, ಗೋಧಿ, ಬ್ಯಾಳಿ, ನುಚ್ಚ, ಸಕ್ಕರೆ ಬಂದ್ ಮಾಡಿಸ್ಬಿಡುವ ಅಂತಲ್ಲ. ಒಟ್ಟ ಬೇಡ, ನನ್ನ ಕಂಟ್ರೋಲ್ ಕಾರ್ಡಿಗೆ 3 ಲೀಟರ್ ಚಿಮ್ನ ಹಣ್ಣು ಬಂದ್ ಮಾಡಿಬಿಡು. ನೀ ಏನ್ ಮಾಡ್ಬೇಕು ಅಂತ ನಮ್ಮ ಮಾಡ್ದವ, ನನಗೆ ಏನು ತಿಂಗಳ 3 ಲೀಟರ್ ಚಿಮ್ನ ಹಣ್ಣಿ ಬದ್ಲಿ 30 ಲೀಟರ್ ಸರಾಯಿ ಬರಂಗ್ ಮಾಡ. ನನಗೆ 40 ಲೀಟರ್ ಬರಂಗ್ ಅಪ್ಪು ಹುಟ್ಟಿದ ಮಾತು ಇವು, ಹೌದಾ? ಅಪ್ಪು ಹುಟ್ಟಿದ ಮಾತು. ಏಯ್ ನಿಮ್ಮಪ್ಪ ನಿಮ್ಮನ್ನ ಹಡಿಕಿತ್ತ ಮೊದಲು ಹೆಂಗಿದ್ದು ಗೊತ್ತೈತೇನ? ದಾರಿಲ ಹೊಂಟಂದ್ರೆ 1000 ಮಂದಿ ನಿಮ್ತ ಸೈಡ ಸ್ವಲ್ಪ ಹೊಡಿತಿದ್ರು. ನಾಯಿ ನೋಡಿದಪ್ಪ ನಾವು ಹುಟ್ಟುಕಿಂತ ಮೊದಲ ನೋಡಿರಿ, 12 ಕೂರಿಗೆ 100 ಭೂಮಿ, 8 ಎತ್ತಿನ ಒಕ್ಕಲತನ, ದೊಡ್ಡ ವಾಡೆ. ನಿನ್ನ ವಾಡ್ಯದ ನೆರಳಾಗ 100 ಮಂದಿ ಗುಡಿಸಲಾ ಕಟ್ಟಿ ಜೀವನ ಮಾಡಿ ಸಾಯ್ತಿದ್ರು. ನಾಯಿ ನೋಡಿಲ್ಪ ಎಂತದಿನ 100 ಮಂದಿ ನಿಮ್ಮ ಹೊಲದೊಳಗೆ ದುಡಿತಿದ್ರ. ಹಸದ ನಿಮ್ತ ಮನೆ ಬಾಗಿಲಿಗೆ ಬಂದ್ರೆ ನಿಮ್ಮವ್ವ ಮರದಲ್ಲೇ ತೂರಿ ದಾನ ಮಾಡ್ತಿದ್ರು. ಹೊಟ್ಟೆ ತುಂಬಾ ಹೆಂಡ್ರ ಮಕ್ಕಳ ತಿನ್ನೋ ಹೋಗ್ರಿ ಅಂತ. ಹಂಗ ದಾನ ಅಂತ ದೊಡ್ಡ ರೈತನ ಮಕ್ಕಳು ನೀವು. ಈಗ ನಿಮ್ಮವ್ವ ಅಪ್ಪ ಏನಾಗ್ಯಾರ? ನೀವು ದೊಡ್ಡರಾದ ಬಳಿಕ ಇದ್ದೆಲ್ಲ ಆಸ್ತಿ ಮಾರಿ ಇರಾಕ ಮನೆ ಇರಲಾರ್ದ ದೇವಸ್ಥಾನ ಅಥವಾ ಬಸ್ ಸ್ಟ್ಯಾಂಡಿನಲ್ಲಿ ಮಣಗಾಕಿದ್ದಾರೆ. ಹೊಟ್ಟಿಗೆ ಅನ್ನಿಲ್ಲದಕ್ಕಾಗಿ ನಿಮ್ಮಪ್ಪ ಭಿಕ್ಷಾ ಬೇಡಾಕಿದ್ದಾರೆ. ನಿಮ್ಮವ್ವ ಮಂದಿ ಮನ್ಯಾಗ ಕಸ ಮುಸ್ರಿ ಮಾಡಿ ಅವರು ಉಳಿದಿದ ಹಳಚಿದ ಅನ್ನ ತಿಂದ ಜೀವನ ಮಾಡಕಿದ್ದಾರೆ. ನಮ್ಮವ್ವ ಉಪ್ಪಿನ ಕಾಲದಾಗ 108 ರೋಗಗಳು ಹುಟ್ಟಿ ನಿಮ್ಮಪ್ಪ ಕೆಮ್ಮಿದ್ರ ಬಗಸ್ಗಂಟ್ಲ ರಗತ್ತು ಬೀಳಾಕತ್ತಿ. ಅಂತ ರೈತನ ಮಕ್ಕಳಾಗಿ ಹಾಕುವ ಕಂಗಿಲ್ಲದ ಮಣಿತಾನ ಮರ್ಯಾದೆ ಗೊತ್ತಿಲ್ಲ, ಊರಿನ ಅಬ್ರು ಗೊತ್ತಿಲ್ಲ, ನಾವೆಲ್ಲಿ ನಿಂತಿದೀವಿ ಅನ್ನೋದು ನಿಮಗ ಗೊತ್ತಿಲ್ಲ. ನೀವು ಮಾತಾಡಿದ ಕರೆ ಅಂತ ಮಾತಾಡಕತ್ತಾರೆ. ನಿಮ್ಮವ್ವ ನಿಮ್ಮಪ್ಪ ಸಾಯು ಪರಿಸ್ಥಿತಿ ಒಳಗದಾರ. ಅಂತವ್ರು ಮುಪ್ಪಿನ ಕಾಲದಾಗ ಮಕ್ಕಳಾಗಿ ಜೋಪಾನ ಮಾಡೋದು ಬಿಟ್ಟ ಹಿಂಗ ಊರುಂಡ ಗುಂಡನ ತಿರ್ಗಾಕ. ನಿಮ್ಮಪ್ಪಗ ಆರಾಮಿಲ್ಲ ಅಂತ ನಿಮ್ಮವ್ವ ಹುಡುಕ್ಯಾಡಕತ್ತಾಳ ನಿಮ್ಮನ್ನ. ನಿಮ್ಮಪ್ಪಗೆ ಕೆಮ್ಮು ಹೆಚ್ಚಾಗಿ ಸಾಯ್ತಾನ ಅಂತೇಳಿ ನಿಮ್ಮವ್ವ ಕಣ್ಣೀರ್ ಹಾಕಕತ್ತಾಳ. ಆದಾಗ ಅವರು ಗೊತ್ತಿಲ್ಲ. ಈಗ ನಾನ ಹೇಳಿದ ಕರೆ ಅಂತ ನಡಕೇನೆ. ನಿಮ್ಮವ್ವ ಕರೆ ಹಾಕ್ತಾಳ, ಹೋಗ್ ಮನೆಗೆ. ಅಮ್ಮ ನಿಂಗು ಇನಕ ಮನಕ ಹೇಳ್ಲಿಯ ಅವ್ರ ನಿಮ್ಮ ಅಪ್ಪನು ನನ್ನ ಅಪ್ಪನು ಅದನ್ನ ಮೊದಲು ನೀನು ಆದ್ರೆ ನಿಮ್ಮವ್ವ ಅಪ್ಪದಾರ ಅಂತ ನಿನಗೆ ಹೇಳಕತ್ತೀನಿ. ಆಗ ಕೆಲಸ ಬಾಯಿ ಹೋಗ. ನಮ್ಮ ಅಪ್ಪನ ಹೆಂಗ ಜೋಪಾನ ಮಾಡ್ಬೇಕಂತ ಗೊತ್ತಿಲ್ಲ. ಇಲ್ಲಿ ಮಂದೆ ಹೇಳಿ ಅಪ್ಪ ಹಿಂಗ ದಾರತ ಅಬ್ರು ಕಳ ಏನು ಹೊಚ್ಚಿ ಕೊಟ್ಟು ಮಂದಿ ಹುಟ್ಟಿರೋ ಭೂಮಿ ಮ್ಯಾಗ ನಿಮ್ಮಂತರ ಹುಟ್ಟಾದ್ಲೇ 4 ತಿಂಗಳು 3 ತಿಂಗಳು ಹೇಳ್ಕೋತ ಹೊಂಟತ್ ಮಳೆಯಾರ. ಏಯ್ ಸಾವಿರಳಿ ಸರದಾರನ ಮಕ್ಕಳ. ಹೌದು ಮತ್ತ ನಿಮ್ಮಪ್ಪ ಸತ್ತರ ಕೂಡ 10 ತಲೆಮಾರಲೆ ಅವರು ಮಾಡಿದ ಕೀರ್ತಿ ಊರಿನ ಉಪಕಾರ ಊರ ಕಿವಿ ಕೊಟ್ಟು ಕೇಳ. ಅಂತವ್ರು ಇವತ್ತ ನಾ ಕಂಡಿಲ್ಲದ ತಿರುಗುದು ನೋಡಿದ್ರೆ ಊರ ಮರಗಾಕತ್ತೈತಿ. ಕೇಳಿದವ್ರಿಗೆ ನಿಮ್ಮವ್ವೋ ನಮ್ಮವ್ವ ಅಪ್ಪ ಅಂತ ಕೇಳಕತ್ತೀರಿ. ಹೇಳೋದ ಬೇಕಾದ್ರೆ ಹೇಳಿ ನಿಮ್ಮ ಅಪ್ಪ ನಮಗೇನಿಲ್ಲಪ್ಪ. ಆಗ ಎಲ್ಲೇ ಅಪ್ಪ ತಂದು ಯಾರೋ ಅಪ್ಪ ಹೇಳೋ ಅಧಿಕಾರ ಐತಿ. ನಾನು ನೀ ಹುಟ್ಟಿದ ಊರಾಗ ಹುಟ್ಟೇನಿ. ಮನಿ ಮರ್ಯಾದಕ್ಕಿಂತ ಊರ ಮರ್ಯಾದೆ ಬಹಳ ದೊಡ್ಡದ. ನನಗೇನು ಗೊತ್ತಿಲ್ಲ. ಹೇಳ್ತಾರೆ ಊರವ್ರ, ಊರಿಗೆ ಒಬ್ಬನಿಂದ ಒಂದು ಮಣಿತಾಣಕ್ಕೆ ಕೆಟ್ಟ ಹೆಸರು ಬರ್ತೈತೆ ಅಂದ್ರ ಮನೆಯವರೆಲ್ಲ ಹೊಟ್ಟೆ ಗೂಡಿಸಿ ಅವನಿಗೆ ವಿಷ ಹಾಕಿ ಕೊಳ್ಳುದ್ರಾಗ ತಪ್ಪಿಲ್ಲ ಅಂತ. ಕರೆ ಮಾತು. ಊರಿಗೆ ಒಂದು ಮಣಿತಾಣದಿಂದ ಕೆಟ್ಟ ಹೆಸರು ಬರ್ತಿತ್ತಂದ್ರ ಊರವರೆಲ್ಲ ಹೊಟ್ಟೆ ಗೂಡಿಸಿ ಆ ಮನೆಗೆ ಬೆಂಕಿ ಹಚ್ಚಿ ಸುಡುದ್ರಾಗ ತಪ್ಪಿಲ್ಲ ಅಂತ. ಯಾರು ಹೇಳ್ತಾನ ಮುಂದೆ ನಿನಗರು ಇಲ್ಲಿದ್ರ ನಾ ಎಲ್ಲದನಿ ಅನ್ನೋ ಅರು ಮೊದಲು ನಾ ಇಟ್ಕೋಬೇಕ. ತಮ್ಮ ಹೇಳ್ದ್ಯ ಊರಾಗ ಮಗನಿಂದ ಕೆಟ್ಟ ಹೆಸರು ಬರ್ತೈತೆ. ಆ ಮಗನ ಮೊದಲು ಕೊಂದು ಬರ್ ನಡ್ಲಿ ನಡಿ ಹೋಗೋಣ. ಯಾವ ಮಗನಿಂದ ಮಣಿ ಹೆಸರು ಕೆಡ್ತಿತ್ತ ನಡಿ. ಆ ಮಗನ ಬರ್ಬೇಡ ಕುಡಿಯಾರ ಚೇರ್ ಕಡ್ತ ಬಂತಿದ್ರೆ ಕಲ್ಲ ಕೊಂದು ಇಲ್ಲಿ ಕುಣದ ತೂರಾಡಕತ್ರೇನ್ರು? ಅಲ್ಲ ಮನ್ಯಾಗ ನಿಮ್ಮಪ್ಪ ಬದುಕ್ಯಾನೋ ಇಲ್ಲ ಸತ್ತಾನ ಅಂತೇಳಿ ಒಂದೀಟರ ವಿಚಾರ ಹತ್ತಿದ್ರು, ಒಂದೀಟರ ವಿಚಾರ ಮಾಡ್ತೀರ. ಮೊದಲ ನಿಮ್ಮಪ್ಪ ದೊಡ್ಡ ರೈತಿದ್ರು, ದೊಡ್ಡ ರೈತಿದ್ದ. ನೀವೇನು ಭೂಮಿಗೆ ಹುಟ್ಟಿ ಬೆಳೆದ ದೊಡ್ಡವರಾಗಿ ಏನು ಕುಡ್ದು ಚಟಕ್ಕೆ ಬಿದ್ರಪ್ಪ. ಈ ದಾಸ್ತಿ ಎಲ್ಲ ಮಾರಿ
ಬೀದಿಗೆ ತಂದು ನಿಲ್ಲಿಸಿರಿ. ಬರ್ರಿ ನಿಮ್ಮ ಅಪ್ಪಗ ಆರಾಮಿಲ್ಲ, ದವಾಖಾನೆ ಕರ್ಕೊಂಡು ಹೋಗೋಣ ಬರ್ರಿ. ಯಾವ ಗುಳ್ಗುಳ ನಿಂದ್ರ ಮುಂದೆ ಬಾಯಿಲೆ ಅಲ್ಲ, ಇಲ್ಲಿ ಊರಾಗ ಮಾಜಿ ಅಧ್ಯಕ್ಷರದಾರ ಮತ್ತು ಹೊಸದಾಗಿ ಬಂದ ಅಧ್ಯಕ್ಷರದಾರ. ಈಗ ದೊಡ್ಡ ವೇದಿಕೆ, ಈ ವೇದಿಕೆ ಮೇಲೆ ಭೀಮ್ ನಿಂತಾನಂದ್ರೆ ಏನ, ಇಲ್ಲಿ ಬಂದು ನಮ್ಮನ್ನ ಕರಿತಿ ಅಂದ್ರೆ ಏನ, ನಮ್ಮ ಕಿಮ್ಮತ್ತ ಮಾನ ಮರ್ಯಾದೆ ಬಗ್ಗೆ ಒಂದು ನೀತಿ ಯೋಚನೆ ಮಾಡಿದೆ ತಿಳಿಯಾಗಲ್ಲ. ಅಲ್ಲೋ ಭೀಮಾ ಕಾಬ, ನಿಮ್ಮ ಮಾತಕ್ಕ ಕಿಮ್ಮತ್ತು ಬೇರೆ ಐತೇನ್ರು? ಊರಾಗ ಮರ್ಯಾದೆ ಬಂದು ಬದುಕುದಂದ್ರ ಭೀಮ ನೋಡಿ ಕಲ್ಕೋತಾರ ಮಂದಿ. ಅಲ್ಲಪ್ಪ, ನಾನ್ ಬಂದದಕ್ಕಾಗಿ ನಿಮ್ಗೆ ಏನು ಕಿಮ್ಮತ್ತು ಕಡಿಮೆ ಆತಪ್ಪ? ಏನು ಕಿಮ್ಮತ್ತು ಕಡಿಮೆ? ಹರಕ್ ಸೀರೆ ಹಾಕೋದ್ ಕೆಂಪಕೋತ ಬಂದ್ರೆ ನಮ್ಮ ಮರ್ಯಾದೆ ಕಡಿಮೆ ಆಗಲ್ಲ. ಭೀಮ ನಾವು ಅಂದ್ರೆ ಕಿಮ್ಮತ್ ಕಡಿಮೆ ಆಗಲ್ಲ. ಮಾತಾಡ್ಬೇಡ್ರು. 9 ತಿಂಗಳ ಹೊತ್ತ ಎತ್ತ ಸಾಕಿ ಸಲುವಿ ಜೋಪಾನ ಮಾಡಿದ್ರು, ಜೋಪಾನ ಮಾಡೀನಿ. ಈಗ ಎಂತ ತಾಯಿ ಬಂದ್ರ ನಿಮ್ ಕಿಮ್ಮತ್ತು ಕಡಿಮೆ ಆಗತ್ತೆ ಹೋಗಂತ ಹೇಳಕತ್ತೆ. ಮಡ್ಯಾಗ ನಿಮ್ಮ ಅಪ್ಪಗ ಕ್ಯಾನ್ಸರ್ ಎಂಬ ರೋಗ ಹುಟ್ಕೊಂಡ್ ಬಿಟ್ಟೈತಿ. ಕೆಮ್ಮಿದ್ರ ಬಗಸ್ಗಟ್ಲೆ ರಗತಿ ಬೀಳಕತಿ. ದವಾಖಾನೆ ಕರ್ಕೊಂಡ್ ಹೋಗ್ಬೇಕಂದ್ರ ಕೈಯಾಗ ರೊಕ್ಕ ಇಲ್ಲಪ್ಪ. ಬರೋ ಬಂದು ನಿಮ್ಮ ಅಪ್ಪನ ಉಳಿಸ್ಕೊಡ್ರು, ನನ್ನ ತಾಯಿ ಭಾಗ್ಯ ಉಳಿಸ್ಕೊಡ್ರು. ನಿಮ್ಮ ತಾಯಿ ಭಾಗ್ಯ ನಿನಗಿನ ತಾಳಿ ಬಗ್ಗೆ ಬೇಕು ಅಲ್ಲ. ಭೂಮಿ ಮ್ಯಾಗ ಪಾಪಿಗೆ 30, 25, 40 ವರ್ಷ ಬ್ಯಾಡ ಅಂದ್ರು ಸತ್ ಹೊಂಟಾವ. ಇನ್ನೋ ಈಕಿ ಗಂಡ ನಿನಗ 50 ಆಗ್ಯಾವ, ಮುದುಸಲ್ ಮಗ 60 ಆಗ್ಯಾವ. ಇನ್ನೋ ಬದುಕಿಸ್ಕೊಳಕತ್ತಿಕ್ಕಿ ಗಂಡನ ಹೋಗ ನಿನ್ನವನ ಹೋಗ ಹೊಟ್ಟಿಗೆ ಏನಾಯ್ತಿಂದ ಅಲ್ಲ. ನಿನಗ ಸಾಯಕ ದಾರಿ ಗೊತ್ತಿರ್ಕರವು ನನಗೆ ಗೊತ್ತವ. ಹಗ್ಗ ತಗೋರಿ ಇಬ್ರು ಒಂದು ಗಂಡ ಐತಿ ಹೋಗಿ ಕೊಡ್ಲಾಕ ಸಾಯ್ರಿ ಬಂದ ಬದುಕಸ. ಎಂತ ತಾಯಿ ತಂದೆಗೆ ಮಾತಾಡ್ರಿ ಇವು. ತಾಯಿ ತಂದೆ ಊಟ ಮಾಡ್ಯಾರು ಇಲ್ಲ ಅಂತ ಒಂದು ಈಟರ ವಿಚಾರ ಮಾಡ್ತಾರೇನಪ್ಪ. 3 ದಿವಸ ಊಟ ಮಾಡಿಲ್ಲಪ್ಪ, ಊಟ ಮಾಡಿಲ್ಲ. ಯವ್ವ ನಿನಗ ಮಕ್ಕಳಾಗಿ ಅವ್ವ ಅಪ್ಪ ಉಂಡದ ಕಬರ್ಬೇಕು. ಮತ್ತ ನಾವ ಮಾತಾಡ ನೋಡಪ್ಪ, ಎತ್ತ ತಾಯಿ ತಂದೆಗೆ ಹೊಟ್ಟೆಗೆ ಕೂಳ ಯೋಗ್ಯತೆ ಇಲ್ಲ. 3 ದಿವಸ ಹೊಟ್ಟೆಗೆ ಕೂಳಿಲ್ಲಪ್ಪ, ಕೂಳಿಲ್ಲ. 9 ತಿಂಗಳ ಹೊತ್ತ ಎತ್ತ ಸಾಕಿ ಸಲುವಿ ಜೋಪಾನ ಮಾಡಿದಕ್ಕಾಗಿ ಆ ಭಗವಂತನ ಹೊಟ್ಟೆಲಿ ಎಂತ ಮಕ್ಕಳ ಕೊಟ್ಟಿಯಪ್ಪ, ಎಂತ ಮಕ್ಕಳ ಕೊಟ್ಟು. ನೋಡೋ ಭೀಮ, ಹನ್ನೆರಡು ದೇವ್ರಿಗೆ ಹರಕೆ ಹೊತ್ತ 108 ದೇವ್ರಿಗೆ ಮುಡುಪು ಕಟ್ಟಿ ಮುಪ್ಪಿನ ವಯಸ್ಸಿದಾಗ ಮಕ್ಕಳು ನೋಡ್ತಾರಂತೇಳಿ 12 ದೇವ್ರಿಗೆ ಹರಕೆ ಹೊತ್ತ ಹಡ್ದಡ್ರಿ ನಿಮ್ಮನ್ನ. ತಾಯಿ ತಂದೆ ನಾನ್ ನೋಡುವ ಯೋಗ್ಯತೆ ಇಲ್ದೇನ್ರಿ ನಿಮಗ? ಬರೋ ನಿಮ್ಮ ಅಪ್ಪನ ಉಳಿಸ್ಕೊ ಬರ್ರೋ ನಿಮಗ. ನನ್ನ ಮಕ್ಕಳು ನೋಡಪ್ಪ, ನನ್ನ ಮಕ್ಕಳು. ನಿಮ್ಮವನ ಮಮಕಾರದ ಕೂಗು ಕೇಳು, ಕರುಣೆಯ ಕಣ್ಣೀರು ನೋಡು. ಮಕ್ಕಳನ್ನು ಮಮತೆ ಇಟ್ಟುಕೊಂಡ ಹೆಂಗ್ ಕೂಡಿ ಬಂದಾಳು. ಮಕ್ಕಳು ಬೆಳೆದ ದೊಡ್ಡವರಾಗಿ ಎಷ್ಟೇ ಸಾಲಿತನದ ವಿದ್ಯಾವಂತರಾಗಿ ಕೋಟಿಗಟ್ಟಲೆ ದುಡ್ಡು ಗಳಿಸಲಿ, ಸಾವಿರಾರು ಗಟ್ಟಲೆ ಭೂಮಿ ಗಳಿಸಲಿ, ತಂದೆ ತಾಯಿಯ ದೃಷ್ಟಿ ಒಳಗ ಮಕ್ಕಳಾಗೆ ಕಾಣುತ್ತಾರೆ ಹೊರತು ದೊಡ್ಡವರಾಗಿ ಎಂದೂ ಕಾಣುವುದು. ಇಷ್ಟು ಬೆಳೆದೊಡ್ಡವರಾದ್ರೂ ಕೂಡ ಕುಡಿದು ನನ್ನ ಮಕ್ಕಳು ಎಲ್ಲರೂ ಬಿದ್ದು ಏನಾರೇ ಮಾಡುಕೊಂಡವನ್ನು ಮಮಕಾರಿಸಿ ನಂಗೆ ಕೈಯಾಕ ಬಂದಾಳು. ಅದಕ್ಕೆ ಹೇಳ್ತಾರು, ಕಳ್ಳಿಗೆ ನಾಚಿಗಿಲ್ಲ ಅಂಗಾಲಿಗೆ ಹೇಸಿಗಿಲ್ಲ ಅಂತ ಹೇಳ್ತಾರೆ. ನೋಡು, ನಿಮ್ಮವ್ವ ಕಣ್ಣೀರಾಕತ್ತಾಳೆ.
ನಿಮ್ಮಪ್ಪ ಸಾವು ಬದುಕಿನೊಳಗೆ ಹೋರಾಡಕತ್ತೇನಂತ. ಹೋಗು, ಇಂಥ ಸಂದರ್ಭದಾಗ ನೀವ ಅವ್ರಿಗೆ ಆಸರೆ ಆಗಬೇಕ. ಬಾರು ಭೀಮ, 3-4 ದಿವಸ ನಿಮ್ಮ ಹೊಟ್ಟೆಗೆ ಏನು ಅನ್ನ ತಿಂದಿಲ್ಲಪ್ಪ. ಮನ್ಯಾಗ ಅಡಿಗೆ ಮಾಡ್ಬೇಕಂದ್ರ ಏನು ಇಲ್ರು, ಒಂದ್ ಸ್ವಲ್ಪ ಗಂಜಿ ಕಾಸು ಕೊಡ್ಬೇಕಂದ್ರ ಹಿಟ್ಟು ಸಹಿತ ಇಲ್ಲ. ಈ ಪ್ರಕಾರ ಮಕ್ಕಳಾಗಿ ಹೆತ್ತ ತಾಯಿ ನಾವು ಉಳಿಸ್ಕೊಬರ್ರಿ, ನಿಮಗ್ ಪುಣ್ಯ ಬರ್ತೈತಿಪ್ಪ, ಪುಣ್ಯ ಬರ್ತೈತಿ. ಬರಪ್ಪ, ನಿಮ್ಮ ಕೈ ಬಿಗಿತೀನಿ. ಬಾರ ಭೀಮ. ನಿನಗೇನ್ ತಾಕೀತ್ ಮಾಡಿದ? ನಿನಗೆ ಮಾತು ಎಸ್ಬಂದು ಇಬ್ರಪ್ಪ. 6 ತಿಂಗಳ ನಾ ಸಾಕದ್ನಿ ಅಂದ್ರ 6 ತಿಂಗಳ ಅನ್ನ ಸಾಕ್ಬೇಕು. ನಿಂಗೆ ಮಾಡ್ಬೇಕಿತ್ತು. 6 ತಿಂಗಳ ಮನ್ಯಾಗ ಇದ್ರಿಲ್ಲ ನೀವು. ಗಂಡ ಹೆಂಡತಿ ಕಮ್ಗಳ ಮನ್ಯಾಗ ತಿಂದರೆ ನಾವು ಒಬ್ಬನ ಹಾಡಿದ್ರೆ ಹೋಗ ಮನೆಗೆ. ಭೀಮ 6 ತಿಂಗಳ ಸಾಕ್ಯಾನತ್ತ. ಇನ್ನು 6 ತಿಂಗಳ ನಾವು ನಿನ್ನ ಮನೆಯಾಗಿರ್ಬೇಕಂತ. ನಡಿಯಪ್ಪ. 6 ತಿಂಗಳ ಸಾಕ್ಯಾಣ ತೆಳಕಿ ಮುಗಿಸ್ಕೊಳ ತೇನಿ ಬಂದೇನ. 6 ತಿಂಗಳ ನಾ ಸಾಕಿ ನಡೆ. ಕರ್ಕೊಂಡು ಹೋಗಕ್ಕೆ 6 ತಿಂಗಳ ನಾ ಸಾಕೇನೆ. ನಾ ಸಾಕ್ಯಾನೆ. ಹೋಗೋಣ ಮನೆಗೆ ಸುಮ್ಮನೆ ಹರ್ದ ಹೋಗೋಣ ಮನೆಗೆ. ಅಲ್ಲ ಒಬ್ಬ ಬಗ್ಗೆ ಕಣ್ ಕಾಣುತ್ತ ನಿನಗ. ಭೀಮ 6 ತಿಂಗಳ ನಾ ಸಾಕೇನಿ, 6 ತಿಂಗಳ ನೀ ಸಾಕಿದ್ದೆ. ಸಾಕಾಕ ನಿಮ್ಮ ಬಾಗ್ಲ ಕೈ ನಾಯಿ ಮಾಡಿರಲ್ಲ. ನಿಂಗಪ್ಪಣ್ಣ ನೋಡಪ್ಪ, ನನ್ನ ಮಕ್ಕಳು ನನ್ನ ಹೊಟ್ಟೆಲೆ ಹುಟ್ಟಿದ ಮಕ್ಕಳ ತಾಯಿಗೆ ನಾ ಅಂತ ಮಾತಾಡತ್ತಾರಪ್ಪ. ಇಂಥ ಮಕ್ಕಳು ಹಡಿಬೇಕಾದ್ರೆ ಹಿಂದ ಜನ್ಮದ ಪುಣ್ಯ ಮಾಡ್ಬೇಕ. ಅಲ್ಲಾಗಿ ಅದು ಒಣಗ ಹೊಟ್ಟೆಂದ್ರೆ ಹೆಣ್ಮಕ್ಳ ಎದೆ ಬಡ್ಕೊತಾವ. ಭೀಮನಂತ ಮಗ ನನ್ನ ಹೊಟ್ಟೆಗೆ ಯಾಕೆ ಹುಟ್ಲಿಲ್ಲ ಯವ್ವ ಅಂತೇಳಿ ಹರಕೆ ಕಡ್ದ ಹನುಮಂತನ ಗುಡಿಯಾಗ ಹೋಗಿ ಇಂಥ ಮಗ ಹುಟ್ಟಿ ಮತ್ತು ಕಣ್ಣೀರಾಕತ್ತ. ಯಾವ ಮಗ 6 ತಿಂಗಳು ಜೋಪಾನ ಮರ್ಯಾನ ಅವುಗಳು ನನ್ನಂತ ಮಗ ಪಡಿಬೇಕಾದ್ರೆ ಪುಣ್ಯ ಮಾಡಿದ್ರಿ. ಅರಿಟ್ಟು ಬಾತ್ ನರು ಎತ್ತಿ ಹೆಣ್ಮಕ್ಳು ನನ್ನ ಕಾಲು ಬೀಳಾಗಲ್ ದಿನ ಭೀಮ ದೇವ್ರು ಇದ್ದಂಗೋ ಯಪ್ಪಾಣಿ. ಊರಾಗ ನಮ್ಮಂತ ನಿನ್ನಿಂದ 3 ಕೆಸರು ಬಂದದ್ದು ಮಾತಾಡ್ತಾರ ನನಗ. ಕುಡಿದು ನಿಷೇಧಾಗ ಬಾಯಿಗೆ ಬಂದಾಗ ಮಾತಾಡ್ಬೇಡ. ಊರಾಗ ಕೇಳ ನನ್ನ ಮಗ ಹೆಂಗಂದ್ರೆ ಹೇಳ್ತಾರ, ಏನ್ ಹಾಡ್ದ ನೀವು ಅಂತ ಮಗನ ಯವ್ವ. ಆ ಮಗ ನನಗೆ ದತ್ತ ಕೊಡತ್ತಾರ, ದತ್ತಾಕಿರತ್ತಾರ ನನಗ ಬಂದು ಮಾತಾಡಕತ್ತಾರ. ಹಗಲು ರಾತ್ರಿ ಈ ರೀತಿ ಕುಡಿದ್ರ ನಿಮ್ಮ ಆರೋಗ್ಯ ಗತಿ ಏನಾಗ್ಬೇಕು? ಏನಾಗ್ಬೇಕ? ಎಷ್ಟು ಮಂದಿಗೆ ಬೇಕು ಇಂಥ ಮಕ್ಕಳು? ಊರಾಗ ಎಲ್ಲರಿಗೂ ನೋಡ ಕೇಳಲಿ. ಭೀಮ ಅಂದ್ರೆ ಏನ್ ಹೇಳ್ತಾನ ಕಿಸಬಾಯಿ ಊರಾಗ ಇದ್ದಾಗ ಒಬ್ಬ ಕಲ್ಲು ಬಂದಿಗಿದ್ದವ್ರಿಗೆ ಹೆಣ್ಮಕ್ಳು ಹನುಮಂತವ್ರ ಕುಟುಂಬದ ಆದ ಅಲ್ಗಬೇಕಂತ ಈ ಊರಿಗೆ ನನ್ನಂತ ಮುಖಂಡ ಬೇಕಂತ ಏನ್ ಮಾತಾಡ್ತೇವ? ಏನ್ ಮಾತಾಡಕತ್ತೀರಿ? ನೋಡು ನಿಮ್ಮ ಅವಳ ಕಣ್ಣೀರು ನೋಡು. ಯಾಪ ಬುಳ್ಬುಳ ಕಣ್ಣೀರಿ ಎಂತ ಕಣ್ಣೀರಿ ಅದೆಲ್ಲ ಎಷ್ಟು ಚಂದ ಮಾತಾಡಕತ್ತೀರು ಹೇಳತ್ತ. ಇಂಥ ತಾಯಿ ತಂದಿ ಬೇಡ ಅಂತೇಳಿ ಆಟದ ಗೊಂಬಿಟ್ಟಾರ ನುಗ್ಗಿಸ್ಕೊಡಾಕಿದ್ದೀರ ಆಕಿನ. ಮತ್ತ ಅದೇನು ಗೊಂಬಿನಲ್ಲ. ಏಯ್, ನೀ 6 ತಿಂಗಳ ಮಗ ಆಗಿದ್ದಾಗ ಹಠ ಮಾಡಿ ಹತ್ತರು ಅಂಗೈಯಾಗಿ ಹೇತರು ಹೇಸಿಗೆ ಮಾಡಿಕೊಳ್ಳಾರ್ದ ನಿಮ್ಮವ್ವ ಇದ ನನ್ನ ಮಗಂದಂತೇಳಿ ಹುಟ್ಟಿ ಸೀರಿಗೆ ಬರ್ಸ್ಕೊಂಡ ಅಳಬಾರಂತ ಅಕ್ಕರಿಂದ ಅಡ್ಡಿ ಹಿಡ್ಕೊಂಡು ಎದೆ ಹಾಲು ಕುಡಿಸಿದ ತಾಯಿ ಅಕ್ಕಿ.
ಅಳುವಾಗ ಬಾಯಾಗಿನ ಮಲಿ ತೆಗೆದ್ರೆ ಎಲ್ಲಿ ನನ್ನ ಮಗ ಹೆಚ್ಚಳ್ತೈತಂತ ಹಾಲು ಬಟ್ಟಿ ರಗತ ಬಂದರೆ ಕೂಡ ಮನಸ್ಸು ಕಲ್ಲ ಮಾಡಿಕೊಂಡ ನಿನ್ನ ಸ್ವಾರ್ಥಕ್ಕಾಗಿ ಬಂದ ಕಷ್ಟ ನುಂಗಿದ ಮಹತ್ಯಾಗಿ ಹೋಗಿ ನಿಂಗಪ್ಪ ಅಂತ ತಾಯಿ ಇವತ್ತ ನಾಯಿಗೆ ಹೋಲಿಸಕ್ ಮಾತಾಡಕೈತಿ. ಹೌದು, ಹಡಿಬೇಕ ಮಕ್ಕಳಿಗೆ ಹಾಲು ಕುಡಿಸೋದು ನಿಗ್ಲಿಕ್ಕರ ಬಿಟ್ಟು ಬಿಡುದು. ಹಡದ್ ಸೊಕ್ಕಿಗೆ ಕುಡಿಸ್ತಾರ ಹಾಲು, ಅದೇನು ಬಿಡಿಯಲ್ಲ. ಅಂಜಾಕ್ ಹೋಗ್ಬೇಡ್ರಿ ಯಾರು ಹೋಗೋಳಿಗೆ. ನೀ ಹಠ ಮಾಡಿ ಅಳುತ್ತಿರುವಾಗ ಎಲ್ಲಿ ಉಣಲಾರ್ದ ನನ್ನ ಮಗ ಹಂಗ ಮಣಗ್ತಾನಂತ ತಿಳ್ಕೊಂಡ ಕೈಯಾಗ ತಾಟಿ ಹಿಡ್ಕೊಂಡ ಅಂಗಳದಾಗ ನಿಂತ ಒಂದು ತುತ್ತು ತಿನ್ನೋ ಮಗನ ಆಕಾಶದಲ್ಲಿ ಹಾರಾಡುವ ಚಂದ ಮಾಮನ ತಂದ ನಿನ್ನ ಜೋಡಿ ಆಡಾಕ ಕೊಡ್ತಾನ ಅಂತೇಳಿ ನಾ ಕಾಣಲಾರದ ಪ್ರಪಂಚ ನನ್ನ ಮಗ ಕಾಣಬೇಕಂತ ಅಪ್ಪ ಮಕ್ಕಳ ಹೆಗಲ ಮೇಲೆ ಹೊತ್ಕೊಂಡು ತಿಳ್ತಾರ. ಕೇಳು ನಾಯಿ ಸತ್ತಾಕ ಹೋರಿಲ್ಲ ಕೇಳ ಅವಂಗ ಅರು ಬೇಕಾದ ಅಂತ ತಂದೆ ತಾಯಿ ಇವತ್ತು ಈ ಮಟ್ಟಿಗೆ ಹೋಲಿಸ್ತಾರೆ. ನಿಮ್ಮಂತ ತಂದೆ ತಾಯಿಗಳು ಹುಟ್ಟಿ ಮುಪ್ಪಿನ ಕಾಲದಾಗ ಅವ ಅಪ್ಪನ ಬೀದಿಗೆ ಗಳಿಸ್ತಾರೆ ಅಂತ ಅದಕ್ಕೆ ಸರ್ಕಾರ ಅದರದ ಅನ್ನೋದೊಂದು ವೃದ್ಧಾಶ್ರಮ ತೆಗೆದ ವಯಸ್ಸಾದವರಲ್ಲಿ ಸಾಕಿ ಸಲುವಾಗಿ ಹತ್ಯಾರ. ತಂದೆ ತಾಯಿ ಸೇವೆ ಮಾಡೋ ಭಾಗ್ಯ ಸಿಗಲಾರದಂತ ಪುಣ್ಯ ದಾನಿಗಳು ಬಂಡಿ ಗಂಟ್ಲೆ ಕಾಳ ಕಡಿ ರೊಕ್ಕ ರೂಪಾಯಿ ಕೊಟ್ಟಲ್ಲಿ ಋಣ ತೀರಿಸ್ಕೋಕ ಅಂತಲ್ಲಿ ಹೋಗಿ ಅವ್ರು ಜೀವನ ಮಾಡ್ತಾರ ಹೊರತು ನಿಮ್ಮಂತವ್ರಲ್ಲ. ಏನು ಸಣ್ಣಾಗಿದ್ದಾಗ ನಿಮ್ಮ ತಾಯಿ ಎದಿ ಹಾಲು ಕುಡಿಸಲ್ಲ, ನಿಮ್ಮ ತಾಯಿ ಎದಿ ಹಾಲು ಕೊಡು. ಏನು ನಿಮ್ಮಪ್ಪ ಅಂಗೈಯಾಗಿ ಹಿಡಿದು ನಿನಗ ಊಟ ಮಾಡಿಸನಲ್ಲ, ನಿಮ್ಮಪ್ಪನ ಕೈ ತುತ್ತುಕೊಂಡು ಹೋಗಿಲ್ಲಿಂದ ನಾವು ಕೈ ತುತ್ತ ಹಾಲ ಕೊಟ್ಟನಂದ್ರ ಬಗೆ ಇರ್ಲ ನನ್ನ ಮನೆ ಕಡೆ ಕೊಟ್ಟು ಸುಳಿಯಂಗಿಲ್ಲ. ಎಲ್ಲ ಜೇರ್ಕರ್ ನಾಯಿ ಸತ್ತಳ ಅಂದ್ರೆ ಬೆಂಕಿ ಹಚ್ಚಕ್ಕೂ ಕರೆಯಂಗಿಲ್ಲ. ಹಂಗ ಯಾವರೊಮ್ಮೆ ಮಾಡ್ನಂದ್ರ ಕೈ ತೊಳ್ದಂಗ ಅನ್ಸ ಊರಾಗ 25 ಹಳ್ಳಿಗೆ ನ್ಯಾಯ ಮಾಡ್ತಾನ. ಹಗರ ಮಗ ಅಲ್ಲ, ಇವತ್ತು ನನ್ನ ಮನೆ ನ್ಯಾಯ ಮಾಡಕ್ ಬಂದ ನನ್ನ ದೊಡ್ಡ ಕನಸು. ಕೇಸಬಾಯಿ ಎಲ್ಲರೂ ಕೈಯಾಗ ಸಿಗುದು ಬೇರೆ, ಭೀಮನ ಕೈಯಾಗ ಸಿಕ್ಕರೆ ಒದ್ದಾಡಿ ಹೋದಿ ಕೋಳಿ ಕೊಟ್ಟು ಹೋಗ. ಯಾವ ನೀನವ ಹಿಡ್ದವಳು ಅಕಾರೆ ಆಗ್ಲಿ ಹಾಯ ಗಿಡ ಆಗಕ್ಕೆ ಊರಾಗ ನನ್ನ ಮನೆ ಮುಂದೆ ಹಾಯಕ್ಕೆ ಬುರ್ಲಿ ಕೊಟ್ಟು ಹೋಗಿ. ಮಗಳ ಕಾಂಡಿ ಕಡಿ ತಿಂಡಿ ಜಾಸ್ತಿ ಐತಿ. ಬಾಳ ಮಂದಿ ನೋಡಿ ಹಾಲು ಕೊಟ್ಟು ಹೋಗ. ಎಂತಾವೆಲ್ಲ ಊರಾಗ ಹಿರಿಯಾಗಾದ್ರೆ ಮರುದಿವ್ಸ 3 ಕಿತ್ಕೊಂಡು ಹೋಗ್ಲಕೈತಿ. ಎತ್ತಾಳ ಮಾಡ್ಲು ಅಂದ್ರೆ ಹಗರಲ್ಲ ಮಗಳ. ಒಬ್ಬ ಕೆಟ್ಟ ಮಾಡ್ರು ಬೈತಾನ, ಒಬ್ಬ ಚಲೋ ಮಾಡ್ರು ಬೈತಾನ. ಅದಕ್ಕೆ ನಮ್ಮಂತವ್ರು ನಡಿತೀವಿ, ಬೆಸ್ಕೊಳಕ್ಕೂ ರೆಡಿ, ಒಂದು ಒದ್ಯಾಕು ರೆಡಿ. ಇವು ಎದಕ್ಕೆ ನಡೆದಾವ? ಇವು ಎಲ್ಲರೂ ಒಂದ್ ದಿವ್ಸ ಹೋದ್ರೆ ಮಣಿ ಮುರ್ಕೊಂಡ್ ಬರ್ತಾವ. ತಮ್ಮ ಬಾರ ತಮ್ಮ ಇಲ್ಲಿ ನಿಂತಲ್ಲ ನಿಂಗಪ್ಪ. ನಮ್ಮ ಅವ್ವನು ನಾವು ಸಣ್ಣಾಗಿರ್ತಾಗ ಎದಿ ಹಾಲು ಕುಡ್ದದ ಇವತ್ತ. ಮತ್ತ ಅಪ್ಪ ನಮಗ್ ಚಂದಮ್ಮಮ್ಮ ನೋಡಿ ಕೈ ತುತ್ತು ತಿನ್ಸಣತ್ತ. ಅದ್ರ ಕೊಟ್ಟೆ ಅಂದ್ರೆ ಅಲ್ಲಿ ನಿಂತ ಮುದುಕಿ ಅದ, ಆ ಮುದುಕಿಗೆ ನಮ್ಗೆ ಸಂಬಂಧ ಇಲ್ಲ. ಕೊಟ್ಟು ಕಳಿಸ್ಬಿಡತ್ತಾವ. ಪಾಟ್ ಬಿಡ ಇದೇನ್ ಬರ್ತಪ್ಪ. ನಮ್ಮ ಅಣ್ಣ ಏನಾದ್ರು ಪಟ್ಟ ಹೋಗ್ತಾನೆ. ಈಗ ಎದಿ ಹಾಲ ತಾಯಿ ಎದಿ ಹಾಲು ಕೊಡ್ಬೇಕು, ಮತ್ತ ಕೈ ತುತ್ತು ಕೊಡ್ಬೇಕು. ಏ ಅಣ್ಣ ಬಾಯ್. ಮೊದಲ ನೀವು ಹುಟ್ಟಿದಿಲ್ಲ ಏನ ದಾರು ಬೇಕ ನೀ ಆಟ ಬರ್ಬೇಡ. ಅಧ್ಯಕ್ಷ ನಾನು ಮಡಿ ವಿಷಯ ಆಗ್ತದೆ. ಒಬ್ಬ ನಿಂತಿರಲ್ಲ, ನೀ ಹೇಳೋ ನೀ ಇದಾಗ ಬಂದದಿ ಹಾಲು ಕೊಡು ನನಗೆ. ಒಟ್ಟ ಟೈಮ್ ಇಲ್ಲ. ನೀನು ಎದುರಾಗ ಬಂದದೆ ನಿಂದಿರ್ಬೇಕ. ಅರ್ಧ ಹೋದ ನಿಜ ಆತನ ಏನು ಬಾಯ್ಲೆ ಅವರೇ ಮಾಡ್ತಿ ಬಾಯ್ಲೆ ಹೇಳ್ತಮ್ಮ. ಇಲ್ಲಿ ಬಾಯ್ ನಾ ಕೊಡಾತೀನಿ ಸುಮ್ಮನೆ ನೀ ಮತ್ತೆ ಹಂಗೆ ಹೇಳ್ಬೇಕಾದ್ರೆ ಏನ ಎದಿ ಹಾಲ ಕೈ ತುತ್ತ ಕೊಡ್ಬೇಕನ್ನತಾನು. ನನ್ ಹೆಂಗ್ ಮೊದಲು ನೀ ಹುಟ್ಟ್ಯದಿ, ಮೊದಲು ನೀ ಕೊಡ ಆನಂತರ ನಾ ಕೊಡ್ತಾನ. ಎಲ್ಲಿ ಕೆಸ್ಪ ಹಿಡ್ಸಿಕೊಂಡ್ರೋಣಿ? ನಾನು ಬೆಣ್ಣಿಂದ ಎದಕ್ಕೆ ಹುಟ್ಟಿಯದಿ ಹೆಣಗುಡಿಯ ನಾಯಿಗ ನಾನು ಬೆಣ್ಣಿಂದ ಬಂದಿಯ ಕಿಸ್ಬ ಹಿಡ್ಸಿಕೊಂಡ ಓದ್ಕಿಸಿದ. ಒಂದಿಟ್ಟು ಕೈ ತುತ್ತ ಒಂದಿಟ್ಟು ಹಾಲು ಕೊಡ್ಲಿಕ್ಕೆ ನಡ್ತಮ್ಮೆ ಅವನಿ ಸಂಬಂಧ ಇಲ್ಲ. ನಿನ್ನ ಜೋಡಿ ಅವನು ಕೈ ತೊಳೆದು ಬಿಟ್ಟ ನೋಡ ಮಗ. ಊರಾಗ ಭೀಮ್ ಯಾವ ಮಗು ತಲೆ ತಗ್ಸಂಗಿಲ್ಲ ನೀವು. ಕೈ ತುತ್ತ ಹಾಲತ್ತ ಕೈ ತುತ್ತ
ಸಣ್ಣಾಗಿರ್ತಾಗ ತಿಂದದನಿದು ಅವನ್ನ ಈಗಿನ ಕಿಚಡಿ ಅನ್ನ ಸಾರ ಬಿಡಿ ಅಂತ ಮಾಡಿದ್ದೆ ಮಿಷನ್ ಹಿಡಿದು ಹೋಗ್ತಾರ ತಳಗ್ ಚೆಂದ ಮಾಡ್ಲಿಕ್ಕೆ ಹಿಂದೆ ಗಂಡುಗಳು ಪರಶುರಾಮ ಬಿಡ್ತಾನೆ ಭಾಳ ಅವಘಡ ಮಾತಾಡಿ ನಾವು ಬಿಡ್ತಾನ ನಾವು ಒತ್ತಂದ್ರೆ 3 ದಿವಸ ಎಲ್ಲಾಗಲ್ಲ ಮತ್ತ ಕಾಲ ಮತ್ ಸಣ್ಣಾಗಿರ್ತಾ ಕುಡ್ದ ನಿಶ್ಚಯದಾಗ ಏನೇನು ಗಾದ್ಲ ತೂಪ ಇದೆ ನಾವು ಜೀವನದಾಗ ಕುಡ್ದು ಯಾವಾರು ಮಾಡಲ್ದಂಗ ಅತ್ಲ ಇದೆ ಸುಮ್ರ ಮರ ಬೆಂಕಿ ಹತ್ಕೊಂಡ್ ಕೂತ ನಾನು ಇಲ್ಲ ಓರೇಣ ಎಣ್ಣೆ ಬಿದ್ರ ಪಾಡೇನ ಎಣ್ಣೆ ಹಾಕೋರಾಗಿದ್ದು ಒಳಗೆ ದೊಡ್ಡ ಎಣ್ಣೆ ಬೀಳ್ತಾನ ಹೊಡ್ತಂಗಪ್ಪ ಯಾವ ಏನ ನನಗ ಹಾಲ ಕೈ ತುತ್ತ ಕುಡ್ದಿಗಂಗಿಲ್ಪ ನಮ್ಮವ್ವ ನಾನಾ ಜೋಪಾನ ಮಾಡ್ತಾನ ತಪ್ಪಾಗೈತೆ ನಿಮ್ಮ ಅವ್ವನ ಕರ್ಕೊಂಡು ಹೋಗಿ ಮುಟ್ಟಲಾರ್ದ ಕರಿ ನಿಮ್ಮವ್ವನ ಮಮತೆ ನಿಮ್ಮೊಳಗಿತ್ತಂದ್ರೆ ಬರ್ತಾಳ ನನ್ನ ಹಳದಕ್ಕೆ ಕರಿ ಹಂಗಂದ್ರೆ ಯೋ ಬಾಯ್ ಹೋಗುನ್ ಬಾ ಬಾರ ಹೋಗುನು ನಾನು ಜೋಡಿ ಕಳಿಸಿದ್ದೆ ಅಂದ್ರೆ ನನ್ನ ಬಡದ ಕೊಡ್ತಾರಪ್ಪ ನಾವು ಯಾರು ಬರ್ದ ನೀವು ಎದಕ್ ಸುಳ್ಳು ಮತ್ತೆ ನೀ ಬರ್ಲಿಕ್ಕೆ ಇವ್ ನಾನು ಬಡ್ದ ಕೊಡ್ತಾನೆ ಯವ್ವ ಎಂತ ತಾಯಿ ತಂದೆಗೆ ಯಾವತ್ತೂ ತಣ್ಣ ಹಾಕು ಹೋಗುತ್ತೆ ಇಲ್ರಿ ನಿಮಗ ಎಂತ ತಾಯಿ ತಂದೆಗೆ ಬಾಯಿ ಪದ್ಧತಿ ಮಾತಾಡಿ ತಾಯಿ ಮೇಲೆ ಕೈ ಮಾಡಿದೆ ಇಲ್ಲಪ್ಪ ನನ್ನ ಬಡದ ಕೊಡ್ತಾರ ಪ್ರಪಂಚದಾಗ ಯಾರು ಬೇಕಾದರೂ ನಂಬಿಕೆ ಕಳ್ಕೋಬಹುದು ಹಡದ ತಾಯಿ ನಂಬಿಕೆ ಯಾವತ್ತು ಕಳ್ಕೋದಿಲ್ಲ ಅಂತ ಶರಣರ ಸುದ್ದಿಗಳು ಸಾರ್ತಾವ ಅಂತ ತಾಯಿನ ಇವತ್ತು ನಿಮ್ಮನ್ನ ನಂಬಿಕೆ ಕಳ್ಕೊಂಡಾಳಂದ್ರ ನೀವ್ ಹೆಂಗೆ ತಿಳಿ ಕಾಪಾಡ ಮಾಡ್ತೀರ ಹೌದಣ್ಣ ಕುಡಿದ ದಿವಸದಾಗ ಆಗೈತೆ ನಾನು ಇನ್ನು ಒಟ್ಟ ಕುಡಿಯಾಗ್ಲಿ ಅಣ್ಣ ನನ್ನ ಮಕ್ಕಳು ಬಡಿಬೇಡಪ್ಪ ತಾಯಿ ಪ್ರೀತಿ ದೊಡ್ಡದು ಅಂತ ಅವ್ರು ಹೆಂಗ ಹೇಳಿದ್ರ ಅದಕ್ಕೆ ಹೇಳ್ತಾರೆ ಅಂತ ತಾಯಿ ಮನಸ್ಸು ಅರ್ಥ ಮಾಡಿಕೊಳ್ಳೋದ್ರ ಮಕ್ಕಳ ಅಲ್ಲದೆ ಬರೀ ನಾ ಕೈ ನವರಿದಕ್ಕೆ ನನ್ನ ಮಗನ ಬಡಿತಾನಂತ ಹೆಂಗ ಮಮಕಾರದ ಕೂಗಕಿನ ಕರೀತಾರೆ ಜೀವನದಾಗ ಒಟ್ಟದಾರು ಕುಡಿದಿಲ್ಲ ಅವನ ಮತ್ತೆ ಜೇರ್ ಕಡ್ದು ನೋಡ್ಲಿ ಅವ ಒಟ್ಟ ಇಲ್ಲಿ ಒಂದೇ ಸಲ ನಾವು ದೊಡ್ಡ ನಾಟಕ ಬೇಡವು ಈ ನಾಟಕನ ಇಲ್ಲಿಗೆ ಮುಕ್ತಾಯ ಹೋಗ್ತೇವೆ ಯಾರು ಕುಡಿದು ಒಟ್ಟ ಅವನು ನನ್ನ ಮನೆ ಮುಂದೆ ನಿನಗೊಂತ ಹಾಕಿದ್ದೇವು ಕುಡ್ದಾವ ಇಲ್ಲ ನನ್ನ ಮನೆ ಮುಂದೆ ಹಾದ ತಿಳ್ಕೊ ಆಕಿ ಮಗಳು ಜೀವ ಅಲ್ಲಂಗ ಹಾಯ್ದು ಹಡ್ಸಿಗಂಡ್ರೆ ಕುಡಿದು ಕಿಸಿದ ಮನ್ಯಾಗ ಹ್ಯಾಂಡ್ರ ಅನ್ನಂಗಿಲ್ಲ ಹಡ್ದವ್ವ ಅಪ್ಪ ಅನ್ನಂಗಿಲ್ಲ ಅವ್ ತಿಂದಾವ ಉಂಡಾವ ಕಬರಿಲ್ಲ ಮನಿ ಸತ್ಯನ ಸಾಕಿದ್ದ ತನ್ನ ಅವ್ರನಾಗ ತಗೋತಿರ್ತಾವ ಅದಕ್ಕೆ ನಿನಗೆ ತಾಕಿದ್ದೆವು ಕುಡ್ದು ಹಡ್ಸಿಗಂಡ್ರೆ ನನ್ನ ಮನೆ ಮುಂದೆ ಹಾಯಂಗಿಲ್ಲ ಕುಡಿಯಾರು ಕಂಡ್ರೆ ಆಗಿ ಬರ್ದಿಲ್ಲ ನನಗೆ ನೋಡು ಸತ್ತ ಬಳಕ ಕತ್ತಿರಂಡಿ ನನಗ್ಯಾಕೋಪ ಇದ್ದಾಗ ಅದ್ರ ಬೆಲೆ ಗೊತ್ತಿಲ್ಲ ಈಗ ಹೇಳಕ್ ಹೇಳ್ತಾಳ ಅದಕ್ಕೆ ಬಸವಣ್ಣವರೇ ಯಾರು ನಾಡಿನ ಡೊಂಕ ನೀವ್ ಯಾಕೆ ತಿದ್ದೇವ್ರಯ್ಯ ನಿಮ್ಮ ನಿಮ್ಮ ಡೊಂಕ ನೀವು ತಿದ್ದಿಕೊಳ್ಳರಯ್ಯ ಹಂಗಲ್ಲ ಅವರ ಸಾಬರಿ ನೀ ಮೊದಲು ಸುದ್ದ ಆಗಿರೋದು ಕಲ್ಕೋ ನಾ ಕುಡಿದು ಬಿಟ್ಟನಪ್ಪ ಇನ್ನೊಬ್ರಿಗೆ ಯಾಕೆ ಹೇಳಕತ್ತಿ ಯಾಂಡ್ರ ಮಕ್ಕಳು ಉಂಡಾವ ತಿಂದ ಅವರು ಬೇಕಲ್ಲ ಕುಡಿದಿಸದಾಗ ಭಾಳ ಇನ್ನ ಮೌನ ಭಿಕ್ಷೆ ಅಲ್ಲಪ್ಪ ಅಮ್ಮ ಭೀಮಾ ಇಷ್ಟು ದಿವಸ ತಾಯಿ ತಂದೆ ಉಂಡಾರ ತಿಂದಾರಕ್ಕೆ ವಿಚಾರ ಮಾಡಿದ್ರೇನಪ್ಪ ಯವ್ವ ಇನ್ನೊಂದು ಹೊತ್ತು ಉಪವಾಸ ನಾ ಬೀಳ್ತಾನೆ ಕರ್ಲ ನಿನ್ನೊಂದು 9 ಉಪವಾಸ ನಾ ಕೇಳೋ ನೀವು ಆಯ್ತಪ್ಪ ನಿಮ್ನ 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸವಿಯೋದು ನನ್ನ ಜನ್ಮ ಸಾರ್ಥಕ ಆಯ್ತು ಕುಡಿದು ಬಿಟ್ಟ ಒಳ್ಳೆಯವರಾಗಿ ಬದುಕಂತ ಹೇಳ್ತಿದ್ರಲ್ಲ ಅಷ್ಟ ಸಾಕ್ಯಪ್ಪ ಯವ್ವ ಇವತ್ತು ನಿನ್ನ ಪಾದ ಮುಟ್ಟಾಣಿ ಮಾಡ್ತಾರ ಒಟ್ಟ ಕುಡಿದಿಲ್ಲ ನಿನ್ನ ಪಾದನ ಕೆರಲೆ ಬಡ್ದು ಹೇಳ್ಯಾರು ಕಾಲ್ಮರ್ಲೆ ಬಡ್ದು ಹೇಳ್ಯಾರ ನಾನು ಅದ ಕುಡಿದು ಬಿಟ್ಟಿದಿಲ್ಲ ನೀ ಬಡ್ಡಿಲ್ಲಾರ್ದನ ವಾದ್ಯ ನಾಟಕ ಮಾಡಿದ್ ನೀ ಬಹಳ ಕನಸು ಹೌದು ನಿಂಗಪ್ಪನ ನನ್ನ ಮಕ್ಕಳು ಯಾರ ಮಾತು ಕೇಳಿದಿಲ್ಲಪ್ಪ ಯಾರ ಮಾತು ಕೇಳಿದ್ರು
ನಿನ್ನ ಮಾತು ಕೇಳಿ ನನ್ನ ಮಕ್ಕಳ ಕುಡಿದು ಬಿಟ್ಟ ಒಳ್ಳೆಯವರಾಗಿ ತಾಯಿ ತಂದೆ ಜೋಪಾನ ಮಾಡ್ತಾನದ್ರಲ್ಲ ಇದಕ್ಕೆಲ್ಲ ನಿನ್ನ ಕಾಣ್ತಿಂಗಪ್ಪ ಯಾಕಂದ್ರೆ ಹೇಳೋರ ಮಾತಿಗೆ ಬೆಲೆ ಕೊಟ್ಟು ನಾ ಇವತ್ತು ಮನುಷ್ಯನಾಗಿ ಬದುಕ್ತೇನಂತ ಅವ್ನು ತಿಳ್ಕೊಂಡಲ್ಲ ಆದವನು ದೊಡ್ಡ ಗುಣ. ನಾನ್ ದೊಡ್ಡ ಗುಣ ಅಲ್ಲಪ್ಪ, ನಿನ್ನ ಕಲ್ಮರಿ ಗುಣ ಅದ. ಅದು ನೀನು ದೊಡ್ಡ ಗುಣ. ಆತ ನಡ್ರಿ ನೋಡುವ ಗ್ರಾಮ ಪಂಚಾಯತಿ ಅಧ್ಯಕ್ಷನಿ ಗಂಗವ್ವ ನಿನ್ನಲ್ಲಿ ಕೈ ಮುಗಿದು ಕೇಳ್ಕೊತೇನಂದ್ರ ಸಣ್ಣ ವಯಸ್ಸಿನಾಗ ನನ್ನ ಮಕ್ಕಳ ಕುಡದ ಹಾಳಾಗಿ ಹೋಗ್ಬಿಟ್ಟಾರ. ಇನ್ ಮುಂದ ಕುಡಿದು ಬಿಟ್ಟ ಒಳ್ಳೆಯವರಾಗಿ ಬದುಕ್ತನಂತ ಹೇಳಾಕತ್ತ. ಅದಕ್ಕಾಗಿ ಈ ಊರಿಗೆ ಸಹಾಯನ ಬರ್ಲ್ದಂಗ್ ಮಾಡ್ಬಿಡುವ ಬಂದ್ ಮಾಡ್ಬಿಟ್ಟು ನಿನ್ ಕೈ ಮುಗಿತು. ಯಾರ ಕೈ ಮುಗಿಯತ್ತಿದಿ? ಈಗ ಆರಿಸಿ ಬರ್ಬೇಕಲ್ಲ ₹1,00,000 ಆದ್ರೆ ಹೆಣಕ ಬರ್ದ ಊರಾಗ ನಾನು ಜೋಡಿ ಕುಡಕ್ರಿ 8 ಮಂದಿ ಮಳೆಯಾಗ ಇಲೆಕ್ಷನ್ ಆರಿಸಿ ಬರೋಟಿಗೆ ಮತ್ತ ಬಂದ್ ಮಾಡತ್ ಇಂಥವ್ರಿಗೆ ಹೇಳಿ ಉಪಯೋಗಿಲ್ಲ. ಸಾಚುಗತೆ ಆಚಾರ್ಯಗತೆ ಮಾತಾಡ್ಬೇಡ ಸುಮ್ಮನಿದ್ರೆ ನೀನ ಕುಡ್ಸದಿ ಮತ್ತೆ ತಾಯಿನ ನಾಯಿಗತೆ ಓದಾಡ್ಸದಿ ಈಗ ಬಂದ ಒಬ್ರುಗಡೆ ಆಗ್ಬೇಡ ಸುಮ್ಮನೆ ಎದ್ರೊಬ್ರು ಗಡಿ ನಮ್ಮ ಅವ್ವ ಒಂದು ಹೊಡಿತಾಳಕ್ಕೆ ಅಧಿಕಾರ ಐತೆ ನನಗೆ. ಏ, ಬಿಡು. ಮಾತಾಡ್ತಾನೆ ನಾ ಕುಡ್ದು ಕುಡ್ದು ಸಮಾಧಾನ ಸಮಾಧಾನ ಮೈಯಾಗ ಮೊದಲ ರಕ್ತಿಲ್ಲ ಮರ ಯಾಕೆ ಅನ್ಕೋತಿ ಸಮಾಧಾನ ಹಿಡಿ ಮನುಷ್ಯ ಕೊಡ್ತಾರೆ ಮೊದಲು ಮಾತಾಡಕತ್ತ ಹೆಂಗ ಬೇರೆ ಮಿಂಚಿ ಸೀರೆ ಮಾತಾಡಕ್ತದೆ ಏನಿಲ್ಲ ಅಧ್ಯಕ್ಷ ಬಂದಿಲ್ಲ ತಿಳ್ಕೊ ನಮ್ಮ ಅವ್ವನ ಮಗನ ಏನೆಲ್ಲ ಇತ್ತಂದ್ರೆ ನಾನು ಎದುರು ಬಿತ್ತೀನಿ ಜಲ್ಲಿ ನಾನು ಎದುರು ಹಾಕೊಂಡ MLA ವರ್ಷಕಾರ ಬಿದ್ದಾರ ಇವತ್ತಿನಿಂದ ನಮ್ಮೂರಿಗೆ ಸರಾಯಿನ ಬಂದ್ ಮಾಡ್ಬಿಡ್ತೀವಿ ಆಯ್ತಾ? ಯಾಕಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಕುಡಿದು ಎಲ್ಲ ಹಾಳಾಗತ್ತೆ. ನಾನು ಎಂದ ಬಂದ್ ಮಾಡ್ತೀನಿ ನೋಡ್ತ ನಾನು ಬಂದ್ ಮಾಡ್ತಾರ ಹೇಳಕತ್ಯಾರ ನೋಡಿವ ಗ್ರಾಮ ಪಂಚಾಯತಿ ಅಧ್ಯಕ್ಷನಿ ಗಂಗವ್ವ ನಿಮ್ಮ ಪಂಚಾಯತ್ ಒಳಗ ಸಣ್ಣ ಪುಟ್ಟ ಕೆಲಸ ಇದ್ದು ಅಂದ್ರ ಆ ಕೆಲಸ ನನ್ನ ಮಕ್ಕಳಿಗೆ ಕೊಟ್ಟು ಬಿಡ್ರಿವ. ಆಯ್ತಮ್ಮ, ನಮ್ಮ ಪಂಚಾಯತ್ ಒಳಗ ಸಾಕಷ್ಟು ಕೆಲಸ ಬಂದಾವ, ನಿನ್ನ ಮಕ್ಕಳಿಗೆ ಕೊಟ್ಟ ಯಾವ್ದಾದ್ರು ಒಂದು ಪೂಜೆನ ಮಾಡೋಣ ಆಯ್ತನಮ್ಮ? ಆಯ್ತ್ರಿವ. ನೋಡಿವ ಗಂಗವ್ವ, ಈ ನನ್ನ ಮಗನ ಹೇತಿ ಜಗಳಾಡಿ 3 ವರ್ಷ ಆತಿವ ತವ್ರ ಮನ್ಯಾಗ ಹೋಗಿ ಕೂತ ಆಕಿನ ಕರ್ಕೊಂಡ್ ಬಂದ ಬಾಳೆ ಹಚ್ಚಿ ಬಿಡ್ರಿ. ಕರ್ಕೊಂಡ್ ಬರಂಗಿಲ್ಲ ಬರಂಗಿಲ್ಲ ಏನ ತಿಳ್ಕೊತಾನ MLA ರುದ್ರಪ್ಪ ಏನೇನ್ ಹಾಕರಂಗಿಲ್ಲ ಹೋಗ್ ಕರ್ಕೊಂಡ್ ಬರೋಣ. ಯಾರಿಗೆ ನೀ ಯಾರು ಖುಷಿ ಕೊಡೋ ನನಗ? ನೀ ಯಾರ ಬಂದೈತಿ ಆತ 5 ವರ್ಷ ಐತಿ ನಮ್ದಿನ ಅದ 5 ವರ್ಷ ಆಯ್ತಾಯ್ತು. ಈಗ ಸಣ್ಣಾಗಿ ಚಲೋ ಮನುಷ್ಯ ಆರಿಸ್ಕೊಟ್ಟು ಒಬ್ಬರು ಬಾಳೆ ಬೆಟ್ಟಿಗೆ ನಾ ಕರ್ಕೊಂಡು ಬರ್ತೀನೋ ನಡಿ. ಕರ್ಕೊಂಡ್ ಬರೋದಿಲ್ಲ ಮಾತಾಡ್ಬಾರ್ದು ಕರ್ಕೊಂಡ್ ಬರೋದಿಲ್ಲ. 3 ವರ್ಷದ ಹಂಗೆಲ್ಲ ಮಾತಾಡೋಣ. ನೋಡು, ನಾವು ಹೋಗಿ ದನಿಯರ್ಗ ಕಾರ್ಗಾಡಿ ತಗೊಂಡ್ ಹೋಗಿ ಕರ್ಕೊಂಡ್ ಬರ್ತೀವಿ. ಯಾವ ನಿನ್ನ ಮಾತಾಡೋ ಲೆಕ್ಕ ನಂಗೆ ನಿನ್ನ ಮ್ಯಾಗ ನಂಬಿಕೆ ಇಲ್ಲ. ಯಾಕಂದ್ರೆ ರಾಜಕೀಯ ನೀರು ಪೂರ ಕುಡ್ದೀನಿ. ಇದು ರಾಜಕೀಯದಲ್ಲಿದ ನನ್ನ ಮನಿ ಸಂಸಾರ ವಿಷಯ ಐತದ. ಈಗ ಏನು ಸೂರ್ಯ ಮುಡಿಗ್ಯಾನ್ಲ ಮುಡಿಗಿದ ಸೂರ್ಯ ಇನ್ನೊಂದ್ 2 ತಾಸಿಗೆ ಎದ್ದು ಬರ್ತಾನ. ಅವ್ ಎದ್ದು ಬಂದು ಹೊಳೆ ಮುಳುಗಡೆ ಏನಾಗ್ಬೇಕು ಹೇಳು? ಏನಾಗ್ಬೇಕು? ನಾನು ಏನ್ ತವ್ರ ಮನಿ ಬಿಟ್ಟು ನನ್ನ ಮನ್ಯಾಗ ಬಂದ ಮನೆಗಿರ್ಬೇಕು. ಬೀಳ್ಬೇಕಾರೆ ಏನಕ್ಕತ್ತೇಳು? ನನ್ನ ಹಾಸಿಗೆ ಬಂದು ನಿನ್ನ ಮುಂದಿಂದ ಬೇಡ, ಮೊದಲ ದಿನಾರ ಕರ್ಕೊಂಡು ಕಾರ್ಗಿಡ ಕುಂಡಿಸ್ಕೊಂಡು ಕರ್ಕೊಂಡ್ ಬರ್ರಿ. ಹೆಂಗೂ ಕುಡಿದು ಬಿಟ್ಟ ಒಳ್ಳೆವಾಗಿ ಅಂತ ಹೇಳ್ರಿ. ಅದಕ್ಕೋಸ್ಕರ ಒಟ್ಟಿಗೆ ಸಂಸಾರ ಮಾಡಿ ಸಾಕು. ಆಯ್ತು, ಹೋಗಿ ಬರೀ ಬರ. ಗ್ರಾಮ ಪಂಚಾಯತಿ ಗಂಗಾಳವರಿಗೆ, ಗ್ರಾಮ ಪಂಚಾಯತಿ ಗಂಗಾಳವರಿಗೆ.
ಬಾ ಭೀಮಾ ನೋಡ್ರಪ್ಪ ಮೊದಲ ನಿಮ್ಮ ಅಪ್ಪನ ಆಸ್ಪತ್ರೆ ಕರ್ಕೊಂಡು ಹೋಗೋದು ನೋಡ್ರು ನಡಿಯಪ್ಪ. ತಮ್ಮ ಅವ್ವನ ಕರ್ಕೊಂಡು ಅಪ್ಪತ್ತಕ್ಕೆ ನಡಿ ನಾ ರೊಕ್ಕದ ವ್ಯವಸ್ಥೆ ಮಾಡ್ಕೊಂಡು ಅಣ್ಣ ರೊಕ್ಕ ವ್ಯವಸ್ಥೆ ನಮಸ್ಕಾರ ನಮಸ್ಕಾರ ನಮಸ್ಕಾರಪ್ಪ. ದಿವಸ ಕುಡದ ತಿಂದ ಹಾಳು ಮಾಡಿ ಹಾಕಿಲ್ಲ ಅವು ಈಗ ಹೆಂಗೋ ನನ್ ಮ್ಯಾಗ ನಂಬಿಕೆ ಐತೆ ಇಲ್ಲ ಕರೆ ಒಂದ್ 10 ಕುರಿ ಸರ್ವಲಿರ ಹಚ್ಚ ಇಲ್ಲ ಕರೆ ನಿನ್ನ ಚಾಕ್ರಿ ಇಟ್ಕೋ ಯಾಕಂದ್ರ ನಮ್ಮ ಅವ್ವ ಅಪ್ಪ ಒಮ್ಮೆ ಹೋದ್ರ ವಾಯಿಸಿಗಾಗಲಿಲ್ಲ ನಿನ್ನ ಕಾಲು ಬೀಳ್ತ ನಮ್ಮ ಒಪ್ಪಾಗ ದವಾಖಾನೆ ರೊಕ್ಕ ಇಟ್ಬೇಕಲ್ಲ ಅಟ್ ರೊಕ್ಕ ಕೊಡಕ್ಕೆ ನಿನ್ನ ಮನ್ಯಾಗ ನಾಯಿ ದುಡ್ದಾಗ ದುಡಿತೀನಿ ಆದ್ರೆ ನೀನ್ ನಾಯಿ ಸಾಕ್ಮೇಲೆ ನೀನ್ ಹೇಳೋದ್ ಕುರಿಯಾಗ ನಾನ ಒಂದ್ ನಾಯಿ ತಿಳ್ಕೊ ಅಲ್ವೋ ದಿವ್ಯ, ಬದುಕಿನ ರೀತಿಯ ಮಾತಿನ ಮರ್ಮ ಕೇಳಿಕೊಂಡ ಮನುಷ್ಯ ಹಾಕಣಂದಾಗ ಈಗಾಗ ಕೈ ಹಿಡಿದು ಹಿಡಿದವರಾದ ಧರ್ಮ ನೋಡ, ನಿನಗೆ ಎಷ್ಟು ದುಡ್ಡು ಬೇಕಲ್ಲ ಅಷ್ಟು ನಾ ಕೊಡ್ತೇನೆ. ಅಟ್ಟ ಕೊಟ್ಟೆ ಅಂದ್ರೆ ನೀನು ಕುರಿಯಾಗ ಒಂದ್ ನಾಯಿ ಬೇಕು ಸರ್ ರೊಕ್ಕದ ವ್ಯವಸ್ಥೆ ಮಾಡಿ ಬಾ, ಹೋಗೋಣ ಬಾ.